ಅಗಸಿ ಅಂತ ಹೇಳಂತಾರಲ್ಲ, ಅಗಸಿಯಲ್ಲಿ ಮೈಕ್ ಸೆಟ್ ಹಾಕೊಂಡು ಜನಗಳಿಗೆ ಸುವಾರ್ತೆ ಸರ್ ಅವರು. ಜನಗಳು ಹೇಳ್ತಾ ಇದ್ರು, ನಿಮ್ಮವ್ರು ಆ ಕಡೆ ಇದ್ದಾರೆ ನೋಡ್ರಿ ಅಂತ ಹೇಳಿ ಹೇಳ್ತಾ ಇದ್ರು. ಇಲ್ಲಿ ನಾವು ಕಾಲಿಡ್ತಾ ಇದ್ದು ಡಂಗೂರ ಸಾರ್ತಾ ಇದ್ರು, ಅಲ್ಲಿಗೆ ಬಾರಿಸ್ಕೊಂಡು ಡಂಗೂರ ಸಾರ್ಕೊಂಡು ಇಡೀ ಹಳ್ಳಿಗೆ ಗೊತ್ತುಪಡಿಸ್ತಾ ಇದ್ವಿ. ಪ್ರಾರಂಭದಲ್ಲಿ ಸೈಕಲ್ ಅದಕ್ಕೆ ಒಂದು ದೊಡ್ಡ ಗೇರ್ ಹಾಕಿದ್ದೆ ನಾನು, ಡಬಲ್ ಸೀಟ್. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಕ್ರಿಸ್ತನ ಸಾಕ್ಷಿಗಳು ಎಂಬ ಮತ್ತೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರನ್ನ ಸ್ವಾಗತಿಸುವನಾಗಿದ್ದೇನೆ. ಬನ್ನಿ, ಇವತ್ತು ನಾವು ಯಾದಗಿರಿಯಲ್ಲಿದ್ದೇವೆ. ಯಾದಗಿರಿ ಅಂತ ಹೇಳುವಾಗ ನಮ್ಮ ಮಧ್ಯದಲ್ಲಿ ವಿಶೇಷವಾಗಿ ಮುಖ್ಯ ಅತಿಥಿಗಳಾಗಿ ನಮ್ಮ ಮಧ್ಯದಲ್ಲಿ ರೆವರೆಂಡ್ ರವಿ ರೆಡ್ಡಿ ಅಯ್ಯನವರು ನಮ್ಮ ಮಧ್ಯದಲ್ಲಿರೋದು ಬಹಳ ಸಂತೋಷ. ಅವರ ಬಗ್ಗೆ ನಾವು ಸುಮಾರು ಕೇಳಲ್ಪಟ್ಟಿದ್ದೇವೆ. ಸುಮಾರು ಸೇವಕರನ್ನ ಎಬ್ಬಿಸಿ ಅನೇಕ ಜನಗಳಿಗೆ ಅವರು ಆತ್ಮೀಯ ತಂದೆಯಾಗಿ ಮಾತ್ರವಲ್ಲ, ಸೇವೆಯಲ್ಲಿ ಅವರು ಅನೇಕ ಶ್ರಮೆಗಳನ್ನು ಅನುಭವಿಸಿ ಸೇವೆಯಲ್ಲಿ ಅವರು ಅನೇಕ ವಿಧದಲ್ಲಿ ಅನುಭವಗಳನ್ನು ಪಟ್ಟು ಮತ್ತು ಇವತ್ತು ಒಂದು ಸಭೆಯನ್ನ ಸ್ಥಾಪನೆ ಮಾಡಿ ಯಾದಗಿರಿ ಜಿಲ್ಲೆಯಲ್ಲಿ ಕರ್ತನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಬನ್ನಿ, ಇವತ್ತು ಅವರು ಹೇಗೆ ರಕ್ಷಣೆ ಹೊಂದಿದ್ರು, ಅವರ ಹಾದು ಬಂದ ಅನುಭವ, ದೇವರು ಅವರ ಜೀವಿತದಲ್ಲಿ ಮಾಡಿದಂತ ಒಂದು ಅದ್ಭುತ ಸಾಕ್ಷ್ಯನ ಇವತ್ತು ಅವ್ರ ಬಾಯಿಂದ ನಾವು ಕೇಳೋಣ. ಫಸ್ಟ್ ಪ್ರೈಸ್ ಅಲ್ಲ, ಬಹಳ ಸಂತೋಷ. ನಾವು ನಿಮ್ಮ ಸಾಕ್ಷಿ ನಾವು ಹಂಚುವುದರಲ್ಲಿ ಬಹಳ ಸಂತೋಷ ಉಳ್ಳವರಾಗಿದ್ದೇವೆ. ಫಸ್ಟ್ ನಿಮ್ದು ಪೂರ್ತಿ ಹೆಸರು? ನನ್ನ ಹೆಸರು ಪಾಸ್ಟರ್ ರವಿಕುಮಾರ್ ಅಂತ ಹೇಳಿ. ರವಿಕುಮಾರ್. ಫಸ್ಟ್ ನಿಮ್ದು ಸ್ವಂತ ಊರು? ಫಸ್ಟ್ ನನ್ನ ಸ್ವಂತ ಊರು ಯಾದಗಿರಿ ಡಿಸ್ಟಿಕ್ ಅಲ್ಲಿ, ಇಲ್ಲಿ ಪಕ್ಕದಲ್ಲಿ ಚಿಂತನಹಳ್ಳಿ ಅಂತ ಹೇಳಿ, ಇಲ್ಲಿಂದ ಒಂದು 25 ಕಿಲೋಮೀಟರ್. ಓಕೆ ಓಕೆ. ಫಸ್ಟ್ ಈಗ ನಾವು ಏನನ್ನ ಅಂದ್ರೆ ನೀವು ರಕ್ಷಣೆ ಹೊಂದಿದ್ದು ಯಾವ ತರ ನೀವು ರಕ್ಷಣೆಯಲ್ಲಿ ಬಂದ್ರಿ ಅನ್ನೋದನ್ನ ಪ್ರಥಮವಾಗಿ ತಿಳ್ಕೊಳಕ್ಕೆ ಬಯಸ್ತೀವಿ. ಫಸ್ಟ್ ರಕ್ಷಣೆ ನಾನು 1991ರಲ್ಲಿ ರಕ್ಷಣೆ ಅನುಭವಕ್ಕೆ ಬಂದದ್ದು. ಬಟ್ ನಾನು ಜನಿಸಿ ದೊಡ್ಡವನಾದದ್ದೆಲ್ಲ ಮೆಥಡಿಸ್ಟ್ ಬ್ಯಾಕ್ ಗ್ರೌಂಡ್ ನಲ್ಲಿ. ಅದರೊಳಗಿಂದ ಆ ರೀತಿಯಿಂದ ಇರುವ ಸಂದರ್ಭದಲ್ಲಿ ನನ್ನ 26ನೇ ವಯಸ್ಸಿನಲ್ಲಿ ನಾನು ರಕ್ಷಣೆ ಅನುಭವಕ್ಕೆ ಬಂದೆ. 26ನೇ ವಯಸ್ಸಿನಲ್ಲಿ ನನ್ನ ಮದುವೆ ಆದ 6 ತಿಂಗಳಾದ ನಂತರ ನಾನು ರಕ್ಷಣೆ ಅನುಭವಕ್ಕೆ ಬಂದೆ. ನಮ್ಮ ತಂದೆ ತಾತಗಳ ಕಾಲದಿಂದಲೂ ನಾವು ಕ್ರೈಸ್ತರೇ, ಆದರೆ ನಿಜವಾದ ಒಂದು ಆತ್ಮೀಯ ಒಂದು ಅರ್ಥಕ್ಕೆ ಅನುಸಾರವಾಗಿ ಜೀವನ ಇರಲಾರದೆ, ಬಟ್ ಕಟ್ಟುನಿಟ್ಟಾಗಿ ಮೆಥಡಿಸ್ಟ್ ಅಲ್ಲಿ ನಮ್ಮ ತಂದೆ ತಾತಗಳೆಲ್ಲ ಕಟ್ಟುನಿಟ್ಟಾಗಿ ದೇವರಿಗಾಗಿ ಜೀವಿಸ್ಬೇಕು ಅನ್ನುವಂತ ಆಲೋಚನೆ ಇಟ್ಟುಕೊಂಡವರು. ಅವರಿಗೆ ಅಷ್ಟೊಂದು ಸತ್ಯ ನೆಣಕಲಿಲ್ಲೇನೋ, ಅವರಿಗೆ ಹೇಳಿಕೊಡುವಂತ ವ್ಯಕ್ತಿಗಳಷ್ಟು ಸಿಕ್ಲಿಲ್ಲೇನೋ. ಬಟ್ ಹಿಂದಿನ ಕಾಲದಲ್ಲಿ ಮಿಷನರಿಗಳು ಬಂದಾಗ ನಮ್ಮ ತಂದೆ ತಾತಗಳು ಅವ್ರ ಜೊತೆನಲ್ಲಿದ್ದು ಮೆಥಡಿಸ್ಟ್ ಬ್ಯಾಕ್ ಗ್ರೌಂಡ್ ನಲ್ಲಿ ಒಂದು ಒಳ್ಳೆ ಕಟ್ಟುನಿಟ್ಟಾಗಿರ್ತಕ್ಕಂಥ, ಅಂದ್ರೆ ಕಟ್ಟರ್ ಮೆಥಡಿಸ್ಟ್ಗಳು ಅಂತ ಹೇಳಿ ಅನ್ಬೋದು. ಫಸ್ಟ್ ನೀವು ಆ ರಕ್ಷಣೆ ಅನುಭವಕ್ಕೆ ಬರೋದಕ್ಕಿಂತ ಮುಂಚೆ ಯಾವ ತರ ಇದ್ರಿ? ಅಂದ್ರೆ ನೀವು ರಕ್ಷಣೆಯಲ್ಲಿ ಬರುವಾಗ ಈಗ ಅಂದ್ರೆ ಏನು ಈ ಆತ್ಮಿಕತೆ ಅಂದ್ರೆ ಇನ್ನೂ ಒಂದು ಆಳವಾದ ಸತ್ಯದಲ್ಲಿ ಬರುವುದಕ್ಕೆ ಹೇಗೆ ಸಾಧ್ಯವಾಯ್ತು ಅಂತ? ಹಾಗಾದ್ರೆ ಈ ನನ್ನ 26ನೇ ವರ್ಷದಲ್ಲಿ ನಾನು ರಕ್ಷಣೆ ಅನುಭವಕ್ಕೆ ಬಂದೆ. ಅದಕ್ಕಿಂತ ಮುಂಚಿತ ಹೇಳ್ಬೇಕಂದ್ರೆ 26 ವರ್ಷಗಳಲ್ಲಿ ಅಂದ್ರೆ ಹೇಳಲ ಶಕ್ಯವಾಗಿರ್ತಕ್ಕಂಥ ಒಂದು ಪಾಪದ ಜೀವಿತ, ಕ್ರಮ ಇರಲಾರ್ದ ಜೀವಿತ, ಈ ತರವಾಗಿರ್ತಕ್ಕಂಥ ಜೀವಿತ. ನಾನು ಚಿಕ್ಕಂದಿನಿಂದಲೇ ಬಹಳ ದುರ್ಚಟಗಳಿಗೆ ಈಡಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅಂದ್ರೆ ಬೀಡಿ ಸೇದು, ಧೂಮ್ರಪಾನ ಮಾಡುವಂತ ಒಬ್ಬ ವ್ಯಕ್ತಿ. ಕನಿಷ್ಠ ಯಾರು ನಂಬಲಿಕ್ಕಿಲ್ಲ, ಕನಿಷ್ಠ ನಾನು 6 ವರ್ಷದವನಿರುವಾಗ್ಲೇ ನಾನು ಬೀಡಿ ಸೇದಕ್ಕೆ ನಾನು ಕಲ್ತು ಬಿಟ್ಟೆ. ಬೀಡಿ ಸೇದವ್ರು ಮತ್ತೆ ಎಂಡ, ಆಗಿನ ಕಾಲದಲ್ಲಿ ಎಂಡ ಕುಡಿಯೋರು. ನಮ್ಮ ಮನೆಯಲ್ಲಿ ಕುಡಿಯೋರು ಯಾರು ಇರ್ಲಿಲ್ಲ. ಬಟ್ ನಮ್ಮ ಅಜ್ಜಿ ನಮ್ಮ ಮನೆಗೆ ಬಂದಿರ್ತಕ್ಕಂಥ ನೆಂಟರಿಗೆ ಎಂಡ ತರ್ಸಕ್ಕೆ ಕಳಿಸಿರುವ ಸಂದರ್ಭದಲ್ಲಿ ಮಧ್ಯದಲ್ಲೇ ನಾನು ಅರ್ಧ ಕುಡಿದು ಬರೋನು, ಚೆನ್ನಾಗಿ ಕುಡಿದು ಆ ತರವಾಗಿ ಎಂಡ ಕುಡಿಯೋದಕ್ಕೆ ಚಟವುಳ್ಳವನಾಗ್ಬಿಟ್ಟೆ. ಮತ್ತೆ ನಮ್ಮನೆ ನಾವು ಬಡಿಗರು, ಆಕ್ಚುಲಿ ನಮ್ಮ ಮನೆ ಎದುರುಗಡೆ ಬಡಿಗೆತನ ಎಲ್ಲ ನಡೀತದೆ. ಅಲ್ಲಿ ಆ ಬಡಿಗ ಅಡ್ಡೆಗೆ ಬಂದು ಕೂತ್ಕೊಂಡು ಬೀಡಿ
ಅಂಟ್ಸ್ಕೊಂಬಾರ ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ಹೇಳೋರು, ಬೆಂಕಿಗೆ ಬೀಡಿ ತಗಲ್ಸ್ಕೊಂಬ, ಹಾ ಬೆಂಕಿ ತಗಲ್ಸ್ಕೊಂಬಾರ ಅಂತ ಹೇಳ್ಬಿಟ್ರೆ ನಾನು ಅಡಿಗೆ ಮನೆಯಲ್ಲಿ ಹೋಗಿ ಬೆಂಕಿ ಅಂಟಿಸ್ಕೊಂಡು ಬರ್ತಾ ಇದ್ದೆ. ಹಾ ಕನಿಷ್ಠ ಒಂದು 100 ಫೀಟ್ ದೂರ ಅಡಿಗೆ ಮನೆ ಮತ್ತೆ ಹಾ. ನಮ್ದು ಇದು ಆ ಕಟ್ಟೆ ಹಾ ಕಟ್ಟೆ ಬಡಿಗೆತನ ನಡೆಯುವಂತ ಅಡ್ಡೆ ಏನಿದೆ ಹಾ. ಅದಕ್ಕೆ ಹಾ ಅಲ್ಲಿಂದ ಬರೋಷ್ಟ್ರಲ್ಲಿ ಬೀಡಿ ಆರ್ತಿತ್ತು. ಹಾ ಕೆಲವೆಲ್ಲ ತಾತ ಮಾಮಂದಿರೆಲ್ಲ ಹಂಗಲ್ಲೋ ಬೀಡಿ ಅಂಟಿಸೋದು ಹಾ ಹಿಂಗೆ ಅಲ್ಲಿ ಅಂಟಿಸಿದ ಮೇಲೆ ಸೇದಿ ನೋಡ್ಬೇಕು, ಸ್ವಲ್ಪ ಎಳಿಬೇಕು, ಒಂದೆರಡು ದಮ್ ಎಳಿಬೇಕಪ್ಪ ಅಂತೇಳಿ ಅಂತಿದ್ರು. ಈ ತರವಾಗಿ ನಮ್ ತಂದೆ ತಾತ ಹೇಳ್ತವ್ರು, ಬೇಡಮ್ಮ ಅವ್ರೆಲ್ಲ ಮಜಾಕ್ ಮಾಡ್ತಾರೆ, ಬೇಡ ಅಂತೇಳಿ ಹೇಳುವಾಗನು ನಾನು ಆ ತರ ಮಾಡಿ ನೋಡೋನು. ನೋಡಿ ಆ ಬೀಡಿ ಸೇದುವ ಚಟಕ್ಕೆ ಕನಿಷ್ಠ 6-7 ವರ್ಷದವನಿರುವಾಗನೇ ನಾನು ಆ ಸೇದಿ ಬಿಸಾಕಿದಂತ ಎಲ್ಲ ಬೀಡಿಗಳನ್ನ ಕಲೆಕ್ಟ್ ಮಾಡಿ ನಮ್ಮ ಮನೆ ಎದುರುಗಡೆನೆ ಚರ್ಚ್ ಇತ್ತು, ಗುಡ್ಡದ ಮೇಲೆ ಚರ್ಚ್, ಅಲ್ಲಿ ಹೋಗಿ ಚೆನ್ನಾಗಿ ಸೇದವನು. ಈ ತರವಾಗಿ ಮತ್ತೆ ಆಗಿನಿಂದ ಎಲ್ಲ ಈ ಕುಡಿಯುವಂತ ಗಂಡ ಕುಡಿಯುವಂತ ಚಟ ಇತ್ತಲ್ಲ, ಅದು ನನ್ನ ಸ್ಕೂಲಲ್ಲೂ ಅಭ್ಯಾಸ ಆಯ್ತು. ಸ್ಕೂಲಲ್ಲಿ ಅಭ್ಯಾಸ ಆಯ್ತು. ಈ ರೀತಿಯಿಂದ ನನ್ನ 10ನೇ ಕ್ಲಾಸ್ ವಿದ್ಯಾಭ್ಯಾಸ ಮುಗಿದ ಮೇಲೆ ಬಾಂಬೆ ಪಟ್ಟಣದಲ್ಲಿ ಕೆಲಸ ಮಾಡಕ್ಕೆ ಪ್ರಾರಂಭ ಮಾಡಿದೆ. ಕೈಯಲ್ಲಿ ತುಂಬಾ ಹಣ ಬರಕ್ಕೆ ಪ್ರಾರಂಭ ಆಯ್ತು. ರಾತ್ರಿ 12-1 ಗಂಟೆವರೆಗೂ ಕ್ಲಬ್ಗಳಲ್ಲಿ, ಬಿಯರ್ ಬಾರ್ಗಳಲ್ಲಿ ಕುಂತು ತುಂಬಾ ಭಯಂಕರ ಕುಡ್ಕನಾಗ್ಬಿಟ್ಟೆ. ಏನು ಆ ಕುಡಿಯುವಂತ ಮದ್ಯಪಾನ ಮಾಡೋದು, ಸೇದೋದು, ಭಯಂಕರ ಚೈನ್ ಸ್ಮೋಕರ್ ಆಗ್ಬಿಟ್ಟೆ ನಾನು ಈ ತರವಾಗಿ. ಬಟ್ ಭಯಭಕ್ತಿ ಅನ್ನೋದು ಚಿಕ್ಕಂದಿನಿಂದಲೂ ನನಗೆ ಇತ್ತು. ದೇವ್ರು ನನ್ನ ಕರೀತಾನೆ, ದೇವ್ರಿಗಾಗಿ ಜೀವಿಸ್ಬೇಕು, ಭಯಭಕ್ತಿಯಲ್ಲಿ ಬಾಳ್ಬೇಕು ಅನ್ನುವಂತ ಸಂದರ್ಭದಲ್ಲಿ ಸಂಡೇ ಸ್ಕೂಲ್ ಆಗ್ಲಿ, VBS ಆಗ್ಲಿ, ಈ ಎಲ್ಲಾ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗೆಲ್ಲ ದೇವ್ರಿಗಾಗಿ ನಾನು ಜೀವಿಸ್ಬೇಕನ್ನುವಂತ ಮನಸ್ಸು ಬರ್ತಾ ಇತ್ತು. ಆದ್ರೆ ಶಕ್ತಿ ಸಾಲ್ತಾ ಇರ್ಲಿಲ್ಲ. ಆ ರೀತಿಯಿಂದ ಆತ್ಮೀಯತೆಯಲ್ಲಿ ನಡೆಸುವಂತ ಸೇವಕರು ಇಲ್ಲದೆ ಇರುವ ಸಂದರ್ಭ ಆಗ್ಲಿ, ಅಥವಾ ನಮಗೋಸ್ಕರ ದೇವರ ಕಡೆಗೆ ನಡೆಸುವಂತ ವ್ಯಕ್ತಿಗಳಾಗ್ಲಿ, ಅಂದ್ರೆ ಶತಪ್ರಯತ್ನ ಎಲ್ಲ ನಡೀತಾ ಇತ್ತು ನಮ್ಮ ಮನೆಯಲ್ಲಿ. ನಮ್ಮ ತಂದೆ ತಾತಗಳು ಚೆನ್ನಾಗಿ ಪ್ರಯತ್ನ ಮಾಡ್ತಾ ಇದ್ರು ಭಕ್ತಿಯಲ್ಲಿ ನಡೆಸಕ್ಕೆ. ಬಟ್ ಇದೇ ಒಂದು ಓಪನ್ ಏರ್ ಮೀಟಿಂಗ್ ಹೋಗಿ 26ನೇ ವರ್ಷದಲ್ಲಿ ಓಪನ್ ಏರ್ ಮೀಟಿಂಗ್ಗೆ ಹೋಗಿ, ಒಂದು ದೊಡ್ಡ ಓಪನ್ ಏರ್ ಮೀಟಿಂಗ್, ಆ ಓಪನ್ ಏರ್ ಮೀಟಿಂಗ್ಗೆ ಹೋಗಿ ಚೆನ್ನಾಗಿ ಕುಡಿದು ಹೋಗಿದ್ದೀನಿ. ನೇರವಾಗಿ ಹೇಳ್ಬೇಕಾದ್ರೆ ಡಾಕ್ಟರ್ DGS ದಿನಕರನ್ ಬಾಂಬೆನಲ್ಲಿ ಚಂಬೂರ ಅನ್ನುವಂತ ಒಂದು ಚಂಬೂರ ಅಮರಮೇಲ ಅನ್ನುವಂತ ಒಂದು ಗ್ರೌಂಡ್ ಅಲ್ಲಿ ಒಂದು ದೊಡ್ಡ ಮೀಟಿಂಗ್ ಅವತ್ತು ನಮ್ಮ ಮೆಥಡಿಸ್ಟ್ ಚರ್ಚ್ಗೆ ಹಾಡಾಡಕ್ಕೆ, ಎಲ್ಲಾ ಚರ್ಚ್ಗಳಲ್ಲಿ ಹಾಡಾಡಕ್ಕೆ ಕರಿತಾ ಇದ್ರು ಗ್ರೂಪ್ಗಳು. ಆ ಸಂದರ್ಭದಲ್ಲಿ ಆ ಗ್ರೂಪ್ ಲೀಡರ್ ನಾನೇ. ಚೆನ್ನಾಗಿ ಕುಡಿದು ಆ ಗ್ರೂಪ್ ಜೊತೆ ಹಾಡಾಡಕ್ಕೆ ಹೋಗಿದ್ದು. ಮೆಸೇಜ್ ಎಲ್ಲ ಮುಗೀತು. ಲಾಸ್ಟ್ಗೆ ಆಲ್ಟರ್ ಕಾಲ್ ಕೊಟ್ರು ಅವರು. ಯಾರಿಗೆ ದುರ್ಚಟಗಳಿಂದ ಪಾಪದಿಂದ ಬಿಡುಗಡೆ ಆಗಕ್ಕೆ ಯಾರಿಗೆ ಇಷ್ಟ ಇದೆ ಅನ್ನುವ ಸಂದರ್ಭದಲ್ಲಿ ಬಹಳ ಆಲೋಚನೆ ಮಾಡಿ, ಅನೇಕ ಆಲೋಚನೆಗಳ ಹೋರಾಟಗಳ ಮಧ್ಯದಲ್ಲಿ ನಾನು ಸ್ಟೇಜ್ಗೆ ಓಡಿದ್ದು. ಅದಾದ ನಂತರ ಆವತ್ತಿನಿಂದ ಬೈಬಲ್ ಚೆನ್ನಾಗಿ ಓದಕ್ಕೆ ಪ್ರಾರಂಭ ಮಾಡಿದೆ. ಬೈಬಲ್ ಚೆನ್ನಾಗಿ ಓದಕ್ಕೆ ಪ್ರಾರಂಭ ಮಾಡಿದ ನಂತರ ಮತ್ತೆ ಸ್ವಲ್ಪ ಬೀಳೋದು ಹೇಳೋದು ನಡೀತು ನನ್ನ ಜೀವಿತದಲ್ಲಿ. ಅದಾದ ನಂತರ ಕೆಲವು ಸರ್ಕಲ್ಗಳೆಲ್ಲ, ಕೆಲವು ಸಂಬಂಧಗಳೆಲ್ಲ ನನಗೆ ಸಿಕ್ಕಿದ್ರು. ನಾನು ವುಡನ್ ಫರ್ನಿಚರ್ ಕಾಂಟ್ರಾಕ್ಟರ್ ಆಗಿ ಮೇಕರ್ ಆಗಿ ಕೆಲಸ ಮಾಡೋ ಕಾರಣ ಕೆಲವು ಪೆಂಟಿಕೋಸ್ಟಲ್ ಚರ್ಚ್ಗಳಲ್ಲಿ ಅಲ್ಲಿ ಇಲ್ಲಿ ನನಗೆ ಈ ಫರ್ನಿಚರ್ ಕೆಲಸ ಮಾಡುವಂತ ಆಸ್ಪದಗಳು ಬಂದ್ವು. ಅವರು ನನಗೆ ಹೇಳಕ್ಕೆ ಪ್ರಾರಂಭ ಮಾಡ್ತಾ ಇದ್ರು. ಸೊ ಒಂದ್ ಕಡೆ ಹೇಳ್ಬೇಕು ಅಂತಂದ್ರೆ, ದೇವ್ರು ತನ್ನ ಉಪದೇಶದ ಮೂಲಕವಾಗಿ ನನ್ನ ಬೆನ್ನಟ್ಟಿದ್ದ. ನನ್ನ ಬೆನ್ನಟ್ಟಿ ನನ್ನನ್ನ ತನ್ನ ಸಂತತಿಯಾಗಿ ಮಾಡ್ಕೊಳ್ಳಿಕ್ಕೆ, ನನ್ನನ್ನ ರೂಪಿಸಿ ನಿಲ್ಸೋಕೆ. ಯಾಕಂದ್ರೆ ಆಮೇಲೆ ನನ್ಗೆ ಗೊತ್ತಾಯ್ತು, ನನ್ನ ತಾಯಿ ಗರ್ಭದಿಂದಲೇ ದೇವ್ರು ನನ್ನ ನೋಡಿದ್ದಾನಂತ ಹೇಳ್ಬಿಟ್ಟು ಬರಬರುತ್ತ ಸೇವೆ ಅನುಭವದಲ್ಲಿ ಆ ನಂಬಿಕೆ ದೃಢಪಡಿಸಿಕೊಳ್ಳುವಾಗ ಗೊತ್ತಾಯ್ತು. ಹೌದು, ಅದು ಮುಂದೆ ಬಂದಾಗೆ ನಾವು ಅದು ನಮ್ಗೆ ಗೊತ್ತಾಗ್ತದೆ. ಹಿಂದಿನಿಂದಲೂ ದೇವ್ರು ನಮ್ಮನ್ನ ಅದು ಕಾಯ್ತಾ, ದೇವ್ರ ಕರುವಿಕೆ ನಮ್ಮನ್ನ ಹಿಂಬಾಲಿಸ್ತಾ ಇರ್ತದ ಅಂತೇಳಿ ನಮಗೆ ನಂತರ ಬಂದ್ಮೇಲೆ ಹಲವಾರು ವರ್ಷಗಳಾದ್ಮೇಲೆ ಗೊತ್ತಾಯ್ತು, ದೇವ್ರ ಸಂಕಲ್ಪ ನನ್ನ ಮೇಲೆ ಇದೆ. ದೇವ್ರು ನನ್ನ ನಮ್ಮ ತಾಯಿ ಗರ್ಭದಿಂದಲೇ ಸೇವೆಗೋಸ್ಕರ ಆರಿಸ್ಕೊಂಡಿದ್ದಾನೆ. ಸಮಯ ಸಂದರ್ಭಗಳು ಕಳೆದು ಹೋದಂತೆಲ್ಲ ಗೊತ್ತಾಯ್ತು. ಸೊ ಸೇವೆಗೆ ನೀವು ಕರುವಿಕೆಯನ್ನ ಯಾವ ತರ ಸ್ವೀಕಾರ ಮಾಡ್ಕೊಂಡು ಸೇವೆಗೆ ಬಂದಂತ ಸನ್ನಿವೇಶಗಳು? ಎಸ್, ನಾನು ಈ ಸುವಾರ್ತೆ ಕೇಳಿದ ನಂತರ, ರಕ್ಷಣೆ ಹೊಂದಿದ್ನಲ್ಲ,
ಯಾವತ್ತು ನಾನು ಹೃದಯ ದೇವ್ರಿಗೆ ಕೊಡ್ಬೇಕಂತೇಳಿ ನಾನು ಕೊಟ್ಟನೋ ಆವತ್ತಿನಿಂದಲೇ ನಾನು ಸೇವೆ ಮಾಡಕ್ಕೆ ಪ್ರಾರಂಭ ಮಾಡಿದೆ. ಓ ಅದು ಹೆಂಗೆ ಅಂತಂದ್ರೆ, ಒಬ್ಬ ಬ್ರದರ್ ಇದ್ರು ನಮ್ಗೆ, ಮ್ಯೂಸಿಕ್ ಕಲಿಸೋದಕ್ಕೆ ಒಬ್ಬ ಬ್ರದರ್ ಬರ್ತಾ ಇದ್ರು. ಅವ್ರ ಮೂಲಕ ಮತ್ತೊಬ್ರು ಪರಿಚಯ ಆದ್ರು. ಅವರು ಟ್ರ್ಯಾಕ್ಟ್ ಹಂಚಕ್ಕೆ ಕೊಡ್ತಾ ಇದ್ರು. ಕೆಲವರೆಲ್ಲ ರಕ್ಷಣೆ ಹೊಂದಿದ ವಿಶ್ವಾಸಿಗಳನ್ನ ಕಂಡು, ಯವನಸ್ಥರನ್ನ ಕಂಡು ಟ್ರ್ಯಾಕ್ಟ್ ಹಂಚಕ್ಕೆ ಕೊಡ್ತಾ ಇದ್ರು. ಆವಾಗ ನಾನು ತಗೊಂಡು ಬಾಂಬೆನಲ್ಲಿ ಲೋಕಲ್ ಟ್ರೈನ್ ನಲ್ಲಿ ಟ್ರ್ಯಾಕ್ಟ್ ಹಂಚಕ್ಕೆ ಪ್ರಾರಂಭ ಮಾಡಿದೆ. ಆ ತರವಾಗಿ ಸುವಾರ್ತೆ ಪ್ರಾರಂಭ ಆಯ್ತು. ಮತ್ತೆ ಆವಾಗ ನಾನು ನಂಬ್ಕೊಂಡು ರಕ್ಷಣೆ ಅನುಭವ ನಂಬ್ಕೊಂಡೆ. ನಂಬಿಕೊಂಡ ನಂತರ ಕನಿಷ್ಠ 2.5 ವರ್ಷ ಮೆಥಡಿಸ್ಟ್ ಯೂತ್ ಮಧ್ಯದಲ್ಲಿ ಸೇವೆ ಮಾಡಕ್ಕೆ ಪ್ರಾರಂಭ ಮಾಡಿದೆ. ಯಾರು ಸ್ವೀಕಾರ ಮಾಡ್ಲಿ ಮಾಡ್ಲಾರ್ದು ಹೋಗ್ಲಿ, ಬಟ್ ಎದ್ದು ಡೈರೆಕ್ಟ್ ಆಗಿ ಪ್ರಸಂಗ ಮಾಡಕ್ಕೆ ಪ್ರಾರಂಭ ಮಾಡೋರು. ನನಗೆ ಅನಿಸಿದ ವಿಷಯಗಳನ್ನ ಹೇಳಕ್ಕೆ ಪ್ರಾರಂಭ ಮಾಡೋನು. ಅಲ್ಲಿಂದ ತುಂಬಾ ಬಹಿಷ್ಕಾರಗಳು ಬರಕ್ಕೆ ಪ್ರಾರಂಭ ಆಯ್ತು. ಆದ್ರೆ ಕೆಲವರು ಹುಚ್ಚ ಅಂತ ತಿಳ್ಕೊಂಡ್ರು. ಆದ್ರೆ ಅದೇ ರೀತಿಯಿಂದ ಮಾಡ್ತಾ ಇರುವ ಸಂದರ್ಭದಲ್ಲಿ ಈ ಕೆಲವು ಪಾಸ್ಟ್ ಸೇವಕರ ಪರಿಚಯ ಆಯ್ತು. ನನಗೆ ಕೆಲವು ಸೇವಕರುಗಳ ಪರಿಚಯ ಆಯ್ತು. ಪರಿಚಯ ಆಗಿ ನಂಬಿದ ನಂತರ 2.5 ವರ್ಷ ಆದ್ಮೇಲೆ ನಾನು ಬೈಬಲ್ ಅನುಸಾರವಾಗಿ ವಾಕ್ಯ ಕೇಳಿ ಮುಳುಗಿ ದೀಕ್ಷಾ ಸ್ನಾನ ತಗೊಂಡೆ. ಆ ಮುಳುಗಿ ದೀಕ್ಷಾ ಸ್ನಾನ ತಗೊಂಡದ್ದು ನಮ್ಮ ತಂದೆಯವ್ರಿಗೆ ಗೊತ್ತಾಯ್ತು. ಯಾಕಂದ್ರೆ ನಮ್ಮ ತಂದೆಯವ್ರಿಗೆ ಗೊತ್ತಾದ್ಮೇಲೆ ನನ್ನ ಫ್ಯಾಮಿಲಿ ಸಹಿತವಾಗಿ ನನ್ನ ಮಕ್ಕಳು ಚಿಕ್ಕವರೆಲ್ಲ ಇದ್ರು. 2 ಮಕ್ಕಳು ಇದ್ರು ಅವಾಗ ಚಿಕ್ಕವರು. ಹುಟ್ಟು ಬಟ್ಟೆಯಲ್ಲಿ ನನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ರು. ಮೊದಲು ನಾನು ಕುಡಿಯೋದ್ರ ದೆಸೆಯಿಂದ, ಹೆವಿ ಡ್ರಿಂಕರ್ ಅಲ್ಲ, ಹಾಗೆ ಡ್ರಿಂಕ್ ಮಾಡೋ ದೆಸೆಯಿಂದ ನನ್ನ ಮನೆಯಿಂದ ಹೊರಗೆ ಹಾಕಿದ್ರು. ಅದಾದ ನಂತರ ಮನೆಯಲ್ಲಿ ಮತ್ತೆ ತಗೊಂಡ ಮೇಲೆ ಈ ಟೆನ್ಷನ್ ಬಹಳ ದೊಡ್ಡದಾಯ್ತು. ಸೊ ವಾಕ್ಯಾನುಸಾರ ನಾನು ಸ್ನಾನ ಪಟ್ಟ ಮೇಲೆ ನನ್ನ ಭಯಂಕರ ಬಹಿಷ್ಕಾರ ಮಾಡಕ್ಕೆ ಪ್ರಾರಂಭ ಮಾಡಿ, ಅವಾಗ ನನಗೆ ಹುಟ್ಟು ಬಟ್ಟೆಯಿಂದ ಮನೆಯಿಂದ ಮತ್ತೆ ಬತ್ತಲೆ ಆಗಿ ನಾನು ಮನೆಯಿಂದ ಹೊರಗಡೆ ಬರಕ್ಕೆ ಬಂದೆ. ಬಂದ ಮೇಲೆ ಕುಟುಂಬ ಸಮೇತ ಮನೆಯಲ್ಲೇ ನಮ್ಮ ತಂದೆಯವ್ರ ಬಿಲ್ಡಿಂಗ್ ಇತ್ತು, ಅದ್ರ ಪಕ್ಕದಲ್ಲೇ ಒಂದು ರೂಮ್ ರೆಂಟ್ಗೆ ತಗೊಂಡು ಇರಕ್ಕೆ ಪ್ರಾರಂಭ ಮಾಡಿದೆ. ಒಬ್ಬ ಸೇವಕರು ಒಳ್ಳೆ ರೀತಿಯಿಂದ ಅಲ್ಲಿ ಸೇವೆ ಮಾಡ್ತಾ ಇದ್ರು. ಅವ್ರ ಕೈಯಲ್ಲಿದ್ದು ವಿಶ್ವಾಸ ಜೀವಿತದಲ್ಲಿ ನಾನು ಬೆಳೆಯಕ್ಕೆ ಪ್ರಾರಂಭ ಮಾಡಿದೆ. ಬೈಬಲ್ ಹೆಚ್ಚಾಗಿ ಓದಕ್ಕೆ ಪ್ರಾರಂಭ ಮಾಡಿ ಅವ್ರ ಜೊತೆನಲ್ಲಿ ಸೇವೆ ಮಾಡಕ್ಕೆ ಪ್ರಾರಂಭ ಮಾಡ್ತೀವಿ ಬಾಂಬೆಯಲ್ಲಿ. ಅದಾದ್ಮೇಲೆ ದೇವ್ರು ಇದೆಲ್ಲ ಸೇವೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಅವರು ಆ ಸಭೆಯನ್ನ ಬಿಟ್ಟು, ಆಗ್ಲೇ ಒಂದು 3-4 ವರ್ಷ ಅಲ್ಲಿ ಸೇವೆ ಮಾಡಿದ್ವಿ. 3-4 ವರ್ಷದಲ್ಲಿ ಒಂದು 30-40 ಆತ್ಮಗಳೆಲ್ಲ ಅಲ್ಲಿ ಸಂಪಾದನೆ ಆದವು. ಅದಾದ್ಮೇಲೆ ಅವರು ಇಲ್ಲ, ನಾನು ಬೇರೆ ಸ್ಥಳಕ್ಕೆ ದೇವ್ರು ಹೋಗಂತಾನೆ, ನೀನ್ ಇಲ್ಲೇ ಸೇವೆ ಮಾಡಂತೇಳಿ ನನ್ನ ಅಲ್ಲೇ ಬಿಟ್ಬಿಟ್ರು. ನಾನು ಅವಾಗ ಬಾಂಬೆನಲ್ಲಿ ವಿಠಲ್ವಾಡಿ ಅಂತೇಳಿ. ಅವಾಗ ಅವರು ಆ ಪ್ರಾಂತನ ಬಿಟ್ಟು ಮಹಾರಾಷ್ಟ್ರ ಬಾರ್ಡರ್ ನಲ್ಲಿ ಅವ್ರು ಬಂದ್ರು. ನನ್ಗೆ ಹೇಳಿದ್ರು ನೀನ್ ಇಲ್ಲೇ ಇರು. ನಾನು ಅವಾಗ ಸಂಪೂರ್ಣ ರೀತಿಯಿಂದ ಆತ್ಮನ ನಡೆಸುವಿಕೆಯಲ್ಲಿ ನಾನು ಇದ್ಕೊಂಡು ಅವ್ರಿಗೆ ಹೇಳಿದೆ, ನಾನು ಇರಲ್ಲ, ನನ್ಗೆ ದೇವರು ಅನುಮತಿ ಕೊಟ್ಟಿಲ್ಲ, ಬಟ್ ನೀವು ಹೇಳಿರ್ತೀರಿ ಅಂತೇಳಿ ನಾನು ಇಲ್ಲಿ ಇರ್ತೀನಿ ಅಂತ ಹೇಳಿ ಅವಾಗ ನಾನು ಪ್ರಾರ್ಥನೆ ಮಾಡಕ್ಕೆ ಪ್ರಾರಂಭ ಮಾಡಿದೆ. ಆವಾಗ ದೇವರು ನಮ್ಮ ಮಿಸಸ್ ಜೊತೆಗೂ ದರ್ಶನದಲ್ಲಿ ರಾತ್ರಿ ನಿದ್ರೆ ಮಾಡುವಾಗ ಪದೇ ದೇವರ ಆತ್ಮನ ಎಬ್ಬಿಸಿ ಈ ಪ್ರಾಂತಗಳ ಕೆಲವು ಗ್ರಾಮಗಳನ್ನೆಲ್ಲ ತೋರಿಸಿ, ಆ ಗ್ರಾಮಗಳನ್ನೆಲ್ಲ ನಿರಂತರವಾಗಿ ತೋರಿಸ್ತಾ, ನಿಮ್ಮನ್ನ ಕೆಲಸಕ್ಕೋಸ್ಕರ ಅಲ್ಲ, ನಾನು ಸೇವೆಗೋಸ್ಕರ ಕರೆದಿದ್ದೀನಿ ಅಂತ ಹೇಳ್ಬಿಟ್ಟು ದೇವರ ಆತ್ಮನು ಮಾತಾಡಕ್ಕೆ ಪ್ರಾರಂಭ ಮಾಡಿದ. ಅದೇ ರಾತ್ರಿ 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಪದೇ ಎದ್ದು ನಮ್ಮ ಮಿಸಸ್ ಹೇಳ್ತಾ ಇದ್ದಾರೆ. ಅವಳಿಗೂ ಅಷ್ಟೊಂದು ಆತ್ಮೀಯ ಅನುಭವ ಇಲ್ಲ, ಬಟ್ ಹೇಳ್ತಾ ಇದ್ದಾಳೆ, ನಮ್ ಜೊತೆ ಹಿಂಗ್ ಮಾತಾಡ್ತಾ ಸ್ವರ ಕೇಳ್ತಾ ಇದ್ದೀನಿ, ನಾನು ಸ್ವರ ಕೇಳ್ತಾ ಇದ್ದೀನಿ ಅಂತ ಹೇಳಿ, ಮಲ್ಗಮ್ಮ ಅಂತ ಹೇಳ್ಬಿಟ್ಟು ನಾನು ಜಬರ್ದಸ್ತಿ ಮಲಗಿಸ್ತಾ ಇದ್ದೀನಿ. ನನಗೆ ಅವಾಗ ಭಯಂಕರ ಸಾಲ, ಈ ಎಲ್ಲ ಪದೇ ಕೆಡುಗುಗಳನ್ನು ಜೀವಿತ ನಡೆಯೋದ್ರಿಂದ ಭಯಂಕರ ಸಾಲದಲ್ಲಿ ನಾನು ನಡೀತಾ ಇದ್ದೀನಿ. ಹಂಗಾಗ್ಬಿಟ್ಟು ಕೆಲವು ವರ್ಷ ಪ್ರಾರ್ಥನೆ ಮಾಡಿ 98ರಲ್ಲಿ ನಾನು ಭಯಂಕರ ಜ್ವರದಲ್ಲಿದ್ದೆ. ಆವಾಗ ರಿಸರ್ವೇಶನ್ ಇಲ್ಲ, ಏನಿಲ್ಲ, ಟ್ರೈನ್ ನಲ್ಲಿ ಪ್ರಯಾಣ ಮಾಡಿ ಯಾದಗಿರಿಗೆ ಬಂದು ಈ ಪಟ್ಟಣನ ನೋಡ್ಕೊಂಡು ಹೋದೆ. ಯಾವ ಸೇವೆ ಇಲ್ಲಿ ಇರ್ಲಿಲ್ಲ, ಯಾವ ಫುಲ್ ಗಾಸ್ಪಲ್ ಸೇವೆ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಬಂದು ನೋಡ್ಕೊಂಡು ಹೋಗಿ ಮತ್ತೆ ಅದೇ ವರ್ಷ ಜೂನ್ ತಿಂಗಳಲ್ಲಿ ನನ್ನ ಫ್ಯಾಮಿಲಿ ಸಹಿತ ಬಂದು ನಾನು ಸೆಟ್ಲ್ ಆದೆ. ಆವಾಗ ಯಾರ ಸಹಾಯ ಆಗ್ಲಿ, ಯಾರ ಆಲೋಚನೆ ಆಗ್ಲಿ ಯಾವ್ದು ಕೇಳಲಿಲ್ಲ. ದೇವ್ರ ಆತ್ಮನ ಆ ರೀತಿಯಿಂದ ನಡೆಸಿದ. ಬಂದು ಇಲ್ಲಿ ಇದ್ದು ಒಂದು ರೂಮ್ ರೆಂಟ್ಗೆ ಪ್ರಾರಂಭದಲ್ಲಿ ನಾನು ಇಲ್ಲಿ ಕಾಲಿಟ್ಟಿರೋ ಸಂದರ್ಭದಲ್ಲಿ ರೆಂಟ್ಗಾಗಿ ರೂಮ್ ಕೇಳ್ಬೇಕಂತ ಹೇಳ್ಬಿಟ್ಟು ತುಂಬಾ ಕಷ್ಟಪಟ್ಟೆ. ಕೆಲವರು ಪ್ರಾರಂಭದಲ್ಲೇ ನನ್ಗೆ ರೂಮ್ ಸಿಗಲಾರ್ದ ಹಾಗೆ ವಿರೋಧ ವ್ಯಕ್ತಪಡಿಸಿ,
ಯಾಕಂದ್ರೆ ನಾನು ಹೇಳಿದೆ ನಾನು ಚರ್ಚ್ ಪ್ಲಾಂಟ್ಗೋಸ್ಕರ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿ, ಬೇರೆ ಚರ್ಚ್ ಇರಬಾರ್ದು ಅಂತ ಹೇಳ್ಬಿಟ್ಟು ತುಂಬಾ ಆ ವಿಷಯದಲ್ಲಿ ಹೋರಾಟ ನಡೀತು. ಅದಾದ್ಮೇಲೆ ಯಾರೋ ಒಬ್ರು ಅಣ್ಣವರು ನನಗೆ ರೂಮ್ ರೆಂಟ್ಗೋಸ್ಕರ ಕೊಟ್ರು. ಅಲ್ಲಿದ್ದು ಆರಾಧನೆ ಪ್ರಾರಂಭ ಎಲ್ಲ ಮಾಡ್ಬಿಟ್ಮೇಲೆ 8-9 ತಿಂಗಳಲ್ಲಿ ಆ ರೂಮ್ ನನಗೆ ಖಾಲಿ ಮಾಡಿಸ್ಬಿಟ್ರು. ಯಾಕಂದ್ರೆ ಅಲ್ಲಿ ದೆವ್ವಗಳು ಬಿಟ್ಟು ಹೋಗೋದನ್ನ, ಅವ್ರು ಕಿರ್ಚೋದನ್ನ, ಅಂತ ವಿಷಯಗಳು, ಕೆಲವು ವಿಷಯಗಳೆಲ್ಲ ನಡೆದು ಆ ತರವಾಗಿ ಮನೆಗಳ ವಿಷಯವಾಗಿ ಬಹಳ ಕಷ್ಟಪಟ್ಟಿವಿ. ಆ ತರ ಸೇವೆ ನಡೆದು ಇದುವರೆಗೂ ನಡ್ಕೊಂಡು ಬಂದಿದ್ದೀವಿ. ಸೇವೆಯಲ್ಲಿ ನೀವು ಅಂದ್ರೆ ಕೆಲವು ಸವಾಲುಗಳು ಏನಾದ್ರೂ ಎದುರಿಸಿದ್ದು, ಅಥವಾ ದೇವರು ಕೆಲವು ಹಂತಗಳನ್ನ ದಾಟ್ಕೊಂಡು ಬರೋದಕ್ಕೆ ದೇವರು ಸಹಾಯ ಮಾಡಿದ್ದು ಅಂತ ಯಾವ್ದಾದ್ರು ಹೇಳ್ಬೋದು? ಹೌದು, ನಿಜವಾಗ್ಲು ನಾನು ಬಾಂಬೆಯಿಂದ ಇಲ್ಲಿ ಬರುವ ಸಂದರ್ಭದಲ್ಲಿ ನನ್ನ ಕೆಲವು ಸ್ನೇಹಿತರು ಹೇಳ್ತಾ ಇದ್ರು, ನೀನ್ 3 ಮಕ್ಕಳನ್ನ ತಗೊಂಡು ಸೇವೆಗೋಸ್ಕರ ಹೋಗ್ತಾ ಇದೀಯಾ, ನನ್ನ ಫ್ರೆಂಡ್ ಅವನು ಸೇವೆಗೋಸ್ಕರ ಹೋದ, ಅವನ್ ಹಂಗೆ ಆದ, ಇವನ್ ಹಿಂಗೆ ಆದ, ಇದೆಲ್ಲ ನೀನು ಇಮೋಷನಲ್ ಆಗಿ ಮಾಡ್ತಾ ಇದೀಯಾ, ನೀನ್ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕೆಲವು ಸ್ನೇಹಿತರೆಲ್ಲ ಹೇಳಕ್ಕೆ ಪ್ರಾರಂಭ ಮಾಡಿದ್ರು. ಆದ್ರೆ ನನ್ಗೆ ಗೊತ್ತಿತ್ತು ದೇವ್ರ ದೇವ್ರು ನಾನು ನಡೆಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದಾಗ ಆರ್ಥಿಕ ರೀತಿಯಿಂದ ತುಂಬಾ ನನಗೆ ಬಹಳ ಕಷ್ಟ ಪಡ್ಬೇಕಾಯ್ತು. ಆರ್ಥಿಕ ರೀತಿಯಿಂದ ಭಯಂಕರ ಹೋರಾಟಗಳಲ್ಲಿ, ಮಕ್ಕಳಿಗೂ ಶಾಲೆಗೆ ಫೀಸ್ ಇರ್ಲಾರ್ದ ಹಾಗೆ ನಾನು ಬಾಂಬೆಗೆ ಹೋಗಿ ಸೇವೆ ಮಾಡಿ ಸ್ನೇಹಿತರನ್ನ ಭೇಟಿಯಾಗಿ ಅಲ್ಲಿಂದ ಮಕ್ಕಳ ಅವಶ್ಯಕತೆಗಳನ್ನ ಪೂರ್ಣ ಮಾಡ್ಕೊಳ್ತಾ ಇದ್ದೆ. ಆ ತರವಾಗಿ ಸೇವೆ ನಡೀತು ದೇವ್ರ ಕೃಪೆಯಿಂದ. ಈಗ ನಮ್ಮ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದ್ರು. ಅದು ಕೆಲವು ವರ್ಷಗಳಂದ್ರೆ ಕನಿಷ್ಠ ಒಂದು 10-15 ವರ್ಷಗಳು ಮಕ್ಕಳ ಎಜುಕೇಶನ್ ವಿಷಯವಾಗಿ ತುಂಬಾ ಸ್ಟ್ರಗಲ್ ಮಾಡ್ಬೇಕಾಯ್ತು. ಹಾಗೆ ದೇವರು ನಿಮ್ಮ ಜೀವಿತದಲ್ಲಿ ಪಾಸ್ಟ್ರೆ ಅಂದ್ರೆ ನೀವು ಹೇಳಿದ್ರಿ, ನಾವು ಮನೆಯಿಂದ ಹೊರಗಡೆ ಬರುವಾಗ ಹುಟ್ಟು ಬಟ್ಟೆಯಲ್ಲಿ ನೀವು ಮತ್ತೆ ಪಾಸ್ಟಮ್ಮರು ಚಿಕ್ಕ ಮಕ್ಕಳು ತೆಗೆದುಕೊಂಡು ಹೊರಗಡೆ ಬಂದ್ರಿ. ಸೊ ಇವಾಗ ದೇವ್ರು ನಿಮ್ಮ ಜೀವಿತದಲ್ಲಿ ಎಷ್ಟೋ ಅದ್ಭುತಗಳನ್ನು ಮಾಡಿದಾನೆ. ಸುಮ್ಮನೆ ಒಂದು 4 ಮಾತಿನಲ್ಲಿ ದೇವ್ರು ನಿಮ್ಮ ಜೀವಿತದಲ್ಲಿ ಎಂತೆಂಥ ಅದ್ಭುತಗಳನ್ನ, ಎಂತೆಂಥ ಉಪಕಾರಗಳನ್ನು ಮಾಡಿದ್ದಾನಂತ ಹೇಳ್ಬೋದಪ್ಪ ಅಷ್ಟೇ? ದೇವರು ಯಾರನ್ನ ಕರೆದಿರ್ತಾನೋ, ಹೌದು, ದೇವ್ರು ಯಾರನ್ನ ಬೇರ್ಪಡಿಸಿರ್ತಾನೋ, ಕಠಿಣ ಅವಸ್ಥೆಗಳಲ್ಲಿ ಸಹ ದೇವರು ನಡೆಸ್ಕೊಡ್ತಾನೆ. ಮರುಭೂಮಿಯಲ್ಲಿ ಹೊರತೆಗಳನ್ನ ಹೊರಡಿಸುವ ಕರ್ತನು ಅಂತ ಹೇಳ್ಬಿಟ್ಟು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೀವಿ. ನನಗೋಸ್ಕರ ನಾನು ಪ್ರಾರಂಭದಲ್ಲಿ ನಂಬಿಕೊಂಡಿರುವ ಸಂದರ್ಭದಲ್ಲಿ ಯಾವಾಗ ರಕ್ಷಣೆ ಅನುಭವದಲ್ಲಿ ಬಂದೀನೋ, ದೇವ್ರೆ ನನ್ನೊಟ್ಟಿಗೆ ನೀನು ಮಾತಾಡಬೇಕು ಅನ್ನುವ ಸಂದರ್ಭದಲ್ಲಿ ಐಸಾಯ 41 ಚಾಪ್ಟರ್ ಇಂದ ನನ್ನ ಜೊತೆ ಮಾತಾಡಿದ. ಯೆಶಾಯ 41ನೇ ಅಧ್ಯಾಯ 10ನೇ ವಚನದಿಂದ ಹಿಡಿದು 41ನೇ ಅಧ್ಯಾಯದಲ್ಲಿ ಮಾತಾಡಿದ. ಚಿಕ್ಕ ಪ್ರಾಯದ ಯಾಕೋಬೆ, ನಿನ್ನ ಕರೆದವನು ನಾನು, ದಿಗ್ಭ್ರಮೆಗೊಳ್ಳದಿರು. ಅದಾದ್ಮೇಲೆ ನಿನ್ನನ್ನು ಮೊಸೆದ ಮೊನೆಯಲ್ಲಿನ ಹೊಸ ಅಂತಿಕುಂಟಿಯಾಗಿ ಮಾಡುವೆನು, ಮರುಭೂಮಿಯಲ್ಲಿ ನಾನು ಹೊರತೆಗಳನ್ನ ಹೊರಡಿಸ್ತೀನಿ, ನಿನ್ನೊಟ್ಟಿಗೆ ಹೋರಾಡಿದವ್ರನ್ನ ಇತ್ಯಾದಿ ವಿಷಯಗಳು. ನೀವು ಕೂಗಿ ಬಾಯಾರಿ ನಾಲಿಗೆ ಒಣಗಿ ನೀರನ್ನು ಕಾಣದ ದೀನ ದರಿದ್ರರಿಗೆ ನಾನು ಹೊರತೆಗಳನ್ನು ಹೊರಡಿಸುವೆನು ಅಂತ ಹೇಳ್ಬಿಟ್ಟು, ಅಂದ್ರೆ ಯೆಶಾಯ 41ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ಅನೇಕ ವಿಷಯಗಳನ್ನ ನನ್ನ ಜೀವಿತದಲ್ಲಿ ಪೂರೈಸಿ, ಯಾವಾಗ ನಾನು ಬೇಸತ್ತೀನೋ, ನಿರಾಶೆಯಲ್ಲಿ ಬಿದ್ದೀನೋ, ಬಡತನನ ಅನುಭವಿಸ್ತಾ ಇದ್ದೀನೋ, ಇವತ್ತಿಗೂ ಅನುಭವಿಸ್ತಾ ಇದ್ದೀನೋ, ಆ ಸಮಯದಲ್ಲೆಲ್ಲ ಆ ಅಧ್ಯಾಯದಿಂದ ಅನೇಕ ಸೇವಕರು ಬಂದು ನನಗೆ ಪ್ರವಾದನೆಗಳನ್ನ ಮಾಡಿದ್ದಾರೆ. ಅನೇಕ ವಿಷಯಗಳನ್ನ ನಾನು ಕೇಳಿದ್ದೀನಿ, ಮಾಡಿದ್ದೀನಿ. ಆದ್ರೆ ನಾನು ಕಠಿಣತ್ವಗಳಲ್ಲಿ ಹಾದು ಹೋಗುವಾಗೆಲ್ಲ ದೇವರ ಆ 41ನೇ ಅಧ್ಯಾಯದಿಂದ ಇವತ್ತಿಗೂ ನನ್ನ ಜೊತೆ ಪ್ರತ್ಯಕ್ಷವಾಗಿ ಮಾತಾಡ್ತಾನೆ. ಹಂಗೆ ಇದೆ. ದೇವ್ರು ನನಗೋಸ್ಕರ ಅದೇನೋ ಪತ್ರ ಬರೆದಿಟ್ಟಂಗೆ, ಒಂದು ಶಾಸನ ಬರೆದಿಟ್ಟಂಗೆ ಕಾಣಿಸ್ತದೆ. ಇವತ್ತಿಗೂ ಆಶೀರ್ವಾದಗಳನ್ನ, ದೇವ್ರ ನಡೆಸುವಿಕೆಯನ್ನ ಅನುಭವಿಸ್ತಾ ಇರ್ತೀವಿ. ಫಸ್ಟ್ ನಾವು ಕೇಳಲ್ಪಟ್ಟಿದ್ದೀವಿ. ಅಂದ್ರೆ ಸುಮಾರು ಈ ಭಾಗದಲ್ಲಿ ನೀವು ಸೇವೆ ಮಾಡಿದಂತ ಈ ಭಾಗದಲ್ಲಿ ಸುಮಾರು ಜನ ನಿಮ್ಮಿಂದ ಬಾಪ್ಟಿಸಮ್ ತಗೊಂಡಿದ್ದಾರೆ. ಆಮೇಲೆ ದೇವ್ರ ವಾಕ್ಯನ್ನ, ಆ ಸತ್ಯದ ಮರ್ಮಗಳನ್ನ ತಿಳ್ಕೊಂಡಿದ್ದಾರೆ. ಆನಂತರ ಕೆಲವರು ನಿಮ್ಮ ಹತ್ರ ಬಂದು ನಿಮ್ಮ ವಾಕ್ಯಗಳನ್ನ ಕೇಳಿದಂಥವ್ರು, ಆಮೇಲೆ ನಿಮ್ಮಿಂದ ದೀಕ್ಷಾಸ್ಥಾನ ಹೊಂದಿದಂಥವ್ರು ಕೂಡ ಸುಮಾರು ಜನ ಸೇವಕರಾಗಿದ್ದಾರೆ ಅಂತ ಕೂಡ ಕೇಳ್ಪಟ್ಟಿವಿ. ಸುಮಾರು ಒಂದು ಎಷ್ಟು ಜನಕ್ಕೆ ದೀಕ್ಷಾಸ್ಥಾನ ಕೊಟ್ಟಿರ್ಬೋದು ಅಂದಾಜು, ಅಥವಾ ಎಷ್ಟು ಜನ ಏನಾದ್ರು ಹೇಳಲಿಕ್ಕೆ ಸಾಧ್ಯನಾ? ಎಷ್ಟು ಜನ ಸೇವೆಗೆ ಹೋಗಿರ್ಬೋದು? ದೇವ್ರಿಗೆ ಸ್ತೋತ್ರ ಆಗ್ಲಿ, ದೇವರಿಗೆ ಮಹಿಮೆ ಉಂಟಾಗ್ಲಿ. ದೇವರು ಈ ಪ್ರಾಂತದಲ್ಲಿ
ಈ ಹೋರಾಟಗಳ ಮಧ್ಯದಲ್ಲಿ ತುಂಬಾ ಉಪಯೋಗ ಮಾಡಿಕೊಂಡಿದ್ದಾನೆ. ಹೌದು. ಪ್ರತಿ ಗ್ರಾಮಗಳಲ್ಲಿ ಹಾ. ನನ್ನ ಹೆಸರು ಬೇಕಾದ್ರೆ ಹೇಳ್ತಾರೆ, ಪ್ರತಿ ಗ್ರಾಮಗಳಲ್ಲಿ ನಾನು ಪರಿಚಯ ಮಾಡಲ್ಪಟ್ಟಿದ್ದೀನಿ. ಹೆಂಗೆ ಅಂದ್ರೆ ಹಾ, ನಾನು ಸ್ವಂತ ಯಾವುದೋ ಸ್ವಂತ ಆಲೋಚನೆಯಿಂದ, ಸ್ವಂತ ಬಿಸ್ನೆಸ್ ಆಗ್ಲಿ, ಸ್ವಂತ ಯಾವ ವಿಷಯಗಳಿಂದ ಪರಿಚಯ ಮಾಡಲ್ಪಟ್ಟಿಲ್ಲ. ಹೌದು. ಈ ಸೇವೆ ನಿಮಿತ್ತವಾಗಿ ಪರಿಚಯ ಮಾಡಲ್ಪಟ್ಟಿದೆ. ಹೌದೌದು, ಕೇಳಿದ್ದೇವೆ ನಾವು. ಸೇವೆ ನಿಮಿತ್ತವಾಗಿ ಜನರಿಗೆ ಪರಿಚಯ ಇದೆ. ನೀವು ಪ್ರತಿ ಗ್ರಾಮಕ್ಕೆ ಹೋಗಿ ಕೇಳಿದ್ರು ಪರಿಚಯ ಇದೆ. ಯಾಕೆ ಇದೆ ಅಂತಂದ್ರೆ ಹ್ಮ್. ದೇವರು ನನ್ನ ಕರೆಯುವಿಕೆ ಒಂದು ವ್ಯತ್ಯಾಸವಾಗಿರ್ತಕ್ಕಂಥ ಕರೆಯುವಿಕೆ. ಹೌದು. ಇಲ್ಲಿ ಕ್ರೈಸ್ತರು ಇದ್ರು, ಆ ಕ್ರೈಸ್ತತ್ವವನ್ನ ಈ ವಾಕ್ಯಕ್ಕೆ ನಾನು ಜೋಡಿಸಿ ನೋಡುವನಾಗಿರುವುದರಿಂದ, ಹಾ, ಹೌದು. ವಾಕ್ಯಕ್ಕೆ ಅಂದ್ರೆ ಕ್ರಿಸ್ತನಲ್ಲಿ ನಾವ್ ಹೆಂಗೆ ಇರಬೇಕು ಅಂತ ಹೇಳ್ಬಿಟ್ಟು ಅದನ್ನ ಜೋಡಿಸಿ ನೋಡೋದ್ರಿಂದ ಹ್ಮ್. ನನಗೆ ಸ್ವಲ್ಪ ಅಲ್ಲಲ್ಲಿ ಹ್ಮ್. ಅದನ್ನೇ ನಾನು ಬೋಧಿಸ್ತಾ ಇರ್ತೀನಿ. ಹೌದು. ಆ ಬೋಧಿಸುವುದರಿಂದ ಶತ್ರುಗಳು ಹೆಚ್ಚಾಗಿದೆ, ಹ್ಮ್. ಹೌದು. ನನಗೆ ವೈರಿಗಳು ಹೆಚ್ಚು, ಸ್ನೇಹಿತರಿಗಿಂತ ನನ್ನನ್ನ ಅಂದ್ರೆ ಗುಂಪಾಗಿರುವಾಗ ನನ್ನನ್ನು ಮಾತಾಡಿಸಲ್ಲ, ಬಟ್ ಏಕಾಂತವಾಗಿರುವಾಗ ನನ್ನ ಬಹಳ ಪ್ರೀತಿ ಮಾಡ್ತಾರೆ. ಹಾ, ಹೌದು. 1+1 ಆಗ್ಬಿಟ್ರೆ ಬಹಳ ನನ್ನ ಜೊತೆ ಮಾತಾಡಕ್ಕೆ ಜನಗಳು ಸ್ವಲ್ಪ ಆಲೋಚನೆ ಮಾಡ್ತಾರೆ. ಹಾ, ಬಟ್ ಒಬ್ಬೊಟ್ಟಿಗರಾಗಿದ್ರೆ ನನ್ನ ತುಂಬಾ ಗೌರವಿಸ್ತಾರೆ, ತುಂಬಾ ಪ್ರೀತಿಸ್ತಾರೆ. ಓ. ನಾನು ಪ್ರಾರಂಭದಲ್ಲಿ ಇಲ್ಲಿ ಬಂದಿರುವ ಸಂದರ್ಭದಲ್ಲಿ ಹಾ. ನಾನು ಕಳ್ಳ, ಸುಳ್ಳ, ದುರುಪದೇಶಕ, ಹಂಗೆ ಹಿಂಗೆ ಹೇಳ್ತಾ ಇದ್ರು. ಬರ್ತಾ ಜನಗಳು ಹೇಳ್ತಾ ಇದ್ರು, ನಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ರು, ನೋಡು ಅವನ್ ನೋಡು ಸೇವೆ ಮಾಡ್ತಾ ಇದ್ದಾನೆ, ಹಂಗೆ ಮಾಡ್ಬೇಕು, ಅದು ನಿಜವಾದ ಸೇವೆ. ಇಲ್ಲರಿ ನೀವು ಮಾಡೋ ಸೇವೆನೇ ನಿಜ. ಅನೇಕ ಬಾಯಿಗಳು ಅರಿಕೆ ಮಾಡಿದ್ರು. ಈ ರೀತಿಯಿಂದ ದೇವರು ನಡೆಸಿಕೊಟ್ಟ. ಅನೇಕರು ನಂಬಿದ್ರು, ಬಂದು ಸ್ನಾನ ಪಟ್ಟರು. ಬಟ್ ಈ ಪ್ರಾಂತದಲ್ಲಿ ಒಂದು ಹೋರಾಟ ಇರುವುದರಿಂದ ಕೆಲವು ಜನ ಹಿಂದಕ್ಕೆ ಹೋಗ್ಬಿಟ್ರು, ಕೆಲವು ಜನ ನಿಂತವ್ರೆಲ್ಲ ಪೂನಾ, ಬಾಂಬೆಗೆಲ್ಲ ಹೋದ್ರು. ಅವ್ರ ಹಿಂದ್ಗಡೆ ನಾನು ಸಮಯ ಖರ್ಚು ಮಾಡಲ್ಲ, ಬಟ್ ನಂಬ್ಕೊಂಡವ್ರು ಅಲ್ಲೆಲ್ಲಿ ಹೋಗಿ ಅಲ್ಲೆಲ್ಲಿ ಸ್ಥಿರ ಆದ್ರು. ದೇವ್ರ ಕೃಪೆಯಿಂದ ಇವಾಗ 4-5 ಬ್ರಾಂಚ್ಗಳೆಲ್ಲ ಇದ್ದಾವೆ. ಮುಖ್ಯವಾಗಿ ಈ ಪ್ರಾಂತದಲ್ಲಿ ನಾನು ಪ್ರಾರಂಭದಲ್ಲಿ ಒಂದು ಮನೆಯಲ್ಲಿ ಇದ್ದೆ. ನನ್ನ ಮನೆ ಎದುರುಗಡೆ ಈ ಬೆಗ್ಗರ್ಸ್ ಭಿಕ್ಷೆ ಬೇಡುವಂತ ಜನಗಳಿದ್ರು. ಜಂಗಮ್ ಜನ ಅಂತಾರೆ ಅದಕ್ಕೆ. ನನಗೆ ಅವಾಗ ಸೇವೆ ಕಡಿಮೆ ಇತ್ತು. ಕಡಿಮೆ ಇರುವಾಗ ಅವ್ರನ್ನ ರಕ್ಷಣೆಯ ಮಾರ್ಗದಲ್ಲಿ ದೇವರು ನಡೆಸಿದ. ಇವಾಗ ಅವರು ಒಳ್ಳೆ 4 ವೀಲರ್ಗಳು, ಸ್ವಂತ ಪ್ಲಾಟ್ಗಳು, ಸ್ವಂತ ಹಣವಂತರಾಗಿದ್ದಾರೆ. ಆ ತರವಾಗಿ ದೇವರು ನಡೆಸಿದ. ಬಟ್ ಇಲ್ಲಿಗೆ ಬಂದು ನನ್ನ ಕ್ರೈಸ್ತ ಬಾಂಧವರಿಗೆ ನಿಜವಾದ ಕ್ರಿಸ್ತನ ವಾಕ್ಯನ ಪರಿಚಯ ಮಾಡಕ್ಕೆ ಉಪದೇಶ ಹಿಂಗಿದೆ, ಉಪದೇಶದ ಮೂಲಕನೇ ನಾವು ಪರಲೋಕಕ್ಕೆ ಸೇರಕ್ಕೆ ಸಾಧ್ಯ ಇದೆ ಅಂತೇಳಿ ಅನೇಕ ವ್ಯಕ್ತಿಗಳ ಎದುರುಗಡೆ ಧೈರ್ಯವಾಗಿ ಮಾತಾಡೋದಕ್ಕೆ, ನನಗೆ ಸಮಯ ಸಿಕ್ಕಿದಾಗಲೆಲ್ಲ ಧೈರ್ಯವಾಗಿ ಮಾತಾಡೋಕೆ ದೇವರು ಒಂದು ಸಂದರ್ಭನ ಒದಗಿಸಿಕೊಟ್ಟಿದ್ದಾನೆ. ನನಗೆ ನನ್ನ ಲೈಫ್ ನಲ್ಲಿ ಎಷ್ಟು ವಿರೋಧಗಳು ಇದ್ರೂ ಸಹ ನನಗೆ ಅದ್ರ ಬಗ್ಗೆ ಅನುಮಾನ ಇಲ್ಲ. ಬಟ್ ಮುಂದೆ ಬರುವಂತ ತಲೆಮಾರುಗಳಲ್ಲಿ ಅದು ಯಶಸ್ವಿಗೆ ಬರ್ತದೆ ಅಂತ ಹೇಳ್ಬಿಟ್ಟು ನಾನು ಆಲೋಚನೆ ಮಾಡ್ತೀನಿ. ಯಾಕಂದ್ರೆ ಯೇಸು ಕ್ರಿಸ್ತನ ಸಮಯದಲ್ಲಿ ಶಾಸ್ತ್ರಿ, ಪರಿಸಾಯರು, ಸದ್ದುಕಾಯರು, ಯಾಜಕರು, ಮಹಾಯಾಜಕರು ಅನೇಕರು ಯೇಸು ಸ್ವಾಮಿಯನ್ನ ಕಡಾಖಂಡಿತವಾಗಿ ವಿರೋಧಿಸುತ್ತಾ ಇದ್ರು. ಪೌಲನ ಸೇವೆ ಪ್ರಾರಂಭ ಆದ್ಮೇಲೆ ಅನೇಕ ಸದ್ದುಕಾಯರ ರಕ್ಷಣೆ ಹೊಂದಿದ್ರು, ಶಾಸ್ತ್ರಿ ಪರಿಸಾಯರ ರಕ್ಷಣೆ ಹೊಂದಿದ್ರು. ಅವರೆಲ್ಲ ಬಂದು ಆತ್ಮೀಯ ಸಭೆಯಲ್ಲಿ ಸೇರ್ಕೊಂಡ್ರು ಅಂತೇಳಿ ನಾವು ನೋಡ್ತೀವಿ. ಅದು ಖಂಡಿತವಾಗಿ ಜರುಗುತ್ತದೆ ಬರುವ ತಲೆಮಾರುಗಳಲ್ಲಿ. ನಾನು ಕಣ್ಣಾರೆ ಕಾಣ್ಲಿಲ್ಲ ಅಂದ್ರು ಬರುವ ತಲೆಮಾರುಗಳಲ್ಲಿ ಅದನ್ನ ಖಂಡಿತವಾಗಿ ಅದು ಜರುಗುತ್ತದೆ. ಅದ್ರ ಬಗ್ಗೆ ನನಗೆ ಸಂತೋಷ ಇದೆ. ಖಂಡಿತ ಪಾಸ್ಟರ್, ಬಹಳ ಸಂತೋಷ. ಸುಮಾರು ಈ ಯಾದಗಿರಿ ಜಿಲ್ಲೆ ಅಂದ್ರೆ ಈ ಪ್ರಾಂತದ ಸುತ್ತಮುತ್ತ ಸುಮಾರು ಎಷ್ಟು ಹಳ್ಳಿಗಳನ್ನ ನೀವು ಸೇವೆಯಲ್ಲಿ ನೀವು ತಿರುಗಾಡಿರ್ಬೋದು? ನಾನು ಎಣಿಸಿಲ್ಲ, ಬಟ್ ಅಂದಾಜು ಒಂದು 30-40 ಇಲ್ಲ ಹಂಗೆ 100 ಮೇಲೆ ಹಳ್ಳಿಗಳನ್ನ ರೀಚ್ ಮಾಡಿದ್ವಿ. ಎಲ್ಲ ರೂಟ್ಗಳಲ್ಲಿ ಶಹಾಪುರ್ ರೂಟ್, ಸುರ್ಪುರ್ ರೂಟ್, ಹೈದರಾಬಾದ್ ರೂಟ್, ಸೈದಾಪುರ್ ರೂಟ್ ಎಲ್ಲ ನಾವ್ ಇವಾಗ ಕಡಿಮೆ ಮಾಡಿದ್ದೀವಿ. ಅವಾಗ ನಾನು ಬಂದ ನನ್ನ ಪ್ರಾರಂಭದ ದಿನಗಳಲ್ಲಿ 1-2 ವರ್ಷ 3 ವರ್ಷ ಬಿಟ್ಟ ಮೇಲೆ 1-2 ವರ್ಷ 2098 ಅಲ್ಲಿ ನಾನು ಇಲ್ಲಿ ಬಂದಿದ್ದೀನಿ. 1998 ನಲ್ಲಿ ಯಾದಗಿರಿಗೆ ಬಂದಿದ್ದೀನಿ. 2001 ನಲ್ಲಿ ಒಂದು ಫಸ್ಟ್ ಮೀಟಿಂಗ್ ಅದು ಯಾದಗಿರಿಯಲ್ಲಿ, ಪಬ್ಲಿಕ್ ಮೀಟಿಂಗ್. ಅದು ಮಾಡಿದ ನಂತರ ಪ್ರತಿ ಗ್ರಾಮಗಳಿಗೆ ಒಂದು ಟೆಂಪೋ ಟ್ರಾವೆಲರ್ ತಗೊಂಡು, ಮೈಕ್ ಸೆಟ್ ತಗೊಂಡು, ಗ್ರಾಮಗಳಲ್ಲಿ ಅಗಸಿ ಅಂತೇಳಿ ಅಂತಾರಲ್ಲ, ಅಗಸಿಯಲ್ಲಿ ಮೈಕ್ ಸೆಟ್ ಹಾಕೊಂಡು ಜನಗಳಿಗೆ ಸುವಾರ್ತೆ ಸಾರೋರು.
ಜನಗಳು ಹೇಳ್ತಾ ಇದ್ರು ನಿಮ್ಮವ್ರು ಆ ಕಡೆ ಇದ್ದಾರೆ ನೋಡ್ರಿ ಅಂತ ಹೇಳಿ ಹೇಳ್ತಾ ಇದ್ರು, ಹೆಚ್ಚಿನ ಕುಲದ ದೊಡ್ಡ ಕುಲದ ಜನಗಳು. ಇಲ್ಲ ಇಲ್ಲ, ನಾವು ನಿಮಗೋಸ್ಕರ ಬಂದದ್ದು ಅಂತ ಹೇಳಿ ಹೇಳ್ತಾ ಇದ್ವಿ. ಹಂಗಾಗಿ ಮತ್ತೆ ಆ ಯಾವ ಗ್ರಾಮದಲ್ಲಿ ನಾವು ಕಾಲಿಡ್ತಾ ಇದ್ವು, ಡಂಗೂರ ಸಾರ್ತಾ ಇದ್ರು, ಅಲ್ಲಿಗೆ ಬಾರಿಸ್ಕೊಂಡು ಡಂಗೂರ ಸಾರ್ಕೊಂಡು ಇಡೀ ಹಳ್ಳಿಗೆ ಗೊತ್ತುಪಡಿಸ್ತಾ ಇದ್ವಿ. ಹಂಗಾಗ್ಬಿಟ್ಟು ಕೆಲವು ಪ್ರೀಚರ್ಗಳನ್ನ ಕರಿತಾ ಇದ್ದೆ, ಕರೆದು ಅವ್ರನ್ನ ಮುಂದೆ ನಿಂದಿಸಿ ಅವ್ರನ್ನೆಲ್ಲ ಉಪಯೋಗ ಮಾಡ್ಕೊಂಡು ಸುವಾರ್ತೆ ಹೇಳ್ತಾ ಇದ್ವಿ. ಈ ತರವಾಗಿ ಸೇವೆ ನಡೀತು. ಸುಮಾರು ಒಂದು ರೂಟ್ ನಲ್ಲಿ ಒಂದು 15ರಿಂದ 20 ಹಳ್ಳಿ ಬರ್ತವೆ. ಎಸ್. ಸೊ ನೀವು ಸುಮಾರು ಎಲ್ಲ ರೂಟಿಂದ ಅಂತಂದ್ರೆ ಹೆಚ್ಚು ಕಡಿಮೆ ಒಂದು 50ರಿಂದ 70 ಹಳ್ಳಿವರೆಗೂ ಸಂಧಿಸಿರಬಹುದು. ಕೆಲವು ತಾಂಡಗಳಿಗೆ ನಾವು ಹೋಗುವ ಸಂದರ್ಭದಲ್ಲಿ ಈ ಸರಾಯಿ ಬಟ್ಟಿ ಹಿಡಿಯಕ್ಕೆ, ಕಳ್ಬಟ್ಟಿ ಹಿಡಿಯಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಓಡ್ತಾ ಇದ್ರು. ನನ್ನ ಜೊತೆ ಕೆಲವು ಲಮಣಿ ಸಹೋದರರು ಇದ್ರು. ಇಲ್ಲಿ ಒಬ್ರು ತಹಸೀಲ್ ಆಫೀಸ್ ನಲ್ಲಿ ಒಬ್ರು ತೇಜಪ್ಪ ಅಂತ ಹೇಳಿ ಹೆಡ್ ಕ್ಲರ್ಕ್ ಇದ್ರು. ಅವ್ರ ಮಕ್ಕಳು 3 ಜನ ಒಂದೇ ಕುಟುಂಬದಲ್ಲಿ ರಕ್ಷಣೆ ಹೊಂದಿದ್ರು. ಅವರೆಲ್ಲ ನನ್ನ ಜೊತೆ ಬರ್ತಾ ಇದ್ರು. ಅವರು ಗೋರ್ಮಾಟಿ ಭಾಷೆಯಲ್ಲಿ, ಲಮಾಣಿ ಭಾಷೆಯಲ್ಲಿ ಭಾಷಾಂತರ ಮಾಡ್ತಾ ಇದ್ರು. ನಾವು ತಾಂಡಗಳಿಗೆ ಕಾಲಿಟ್ರೆ ಅವರು ಓಡ್ತಾ ಇದ್ರು, ಹಿಡಿಯಕ್ ಬಂದಾರಂತ. ಅಂದ್ರೆ ಇಲ್ಲ, ಸರಾಯಿ ಬಟ್ಟಿ ಹಿಡಿಯಕ್ಕೆ ಬಂದಾರಂತ. ಇಲ್ಲ, ನಾವು ಅವ್ರಲ್ಲ, ನಾವು ಯೇಸು ಸ್ವಾಮಿ ಸುವಾರ್ತೆ ಹೇಳಕ್ಕೆ ಬಂದವರು ಅಂತ ಹೇಳ್ಬಿಟ್ಟು ಅವ್ರನ್ನ ಹಿಡ್ಕೊಂಡು ಮಾತಾಡಿಸ್ತಾ ಇದ್ವಿ. ಆ ತರವಾಗಿ ಅದರಲ್ಲಿ ನನಗೆ ಭಯಂಕರ ಅನುಭವಗಳಿವೆ. ಭಯಂಕರ ದೇವರು ಮಾಡಿದಂತ ಭಯಂಕರ ಕಾರ್ಯಗಳನ್ನ ಮಾಡಿದ್ದಾನೆ. ಮತ್ತೆ ಮುಂದಿನ ಜನರೇಷನ್ಗೆ ಪಾಸ್ಟರ್, ಈಗಿನ ಕಾಲಘಟ್ಟದ ಜನರೇಷನ್ಗೆ ಇನ್ನೀಗ ಆಗಿನ ಕಾಲದ ಒಂದು ಸೇವೆಯ ಪ್ರಯಾಸ ಅನೇಕ ಜನರಿಗೆ, ಈಗಿನ ಕಾಲದ ಜನರೇಷನ್ ಸೇವಕರಿಗೆ ಕೆಲವರಿಗೆ ಗೊತ್ತಿಲ್ಲೇ ಇರಬಹುದು. ಸೊ ಅದರಿಂದ ಆಗಿನ ಕಾಲದಲ್ಲಿ ನೀವು ಸೇವೆ ಪ್ರಾರಂಭ ಮಾಡಿದಾಗ ಅನೇಕರು ಬಹುಶಃ ನೀವು ಬೈಕ್ ನಲ್ಲಿ ಮಾಡಿದ್ರ ಅಥವಾ ಸೈಕಲ್ ಇತ್ತು ಪ್ರಾರಂಭದಲ್ಲಿ ಸೈಕಲ್. ಅದಕ್ಕೆ ಒಂದು ದೊಡ್ಡ ಗೇರ್ ಹಾಕಿದ್ದೆ. ನಾನು ಡಬಲ್ ಸೀಟ್, ನಮ್ಮ ಪಾಸ್ಟಮ್ಮನ ಡಬಲ್ ಸೀಟ್ ತಗೊಂಡು ಹೋಗಿ, ಇಲ್ಲಿ ಯಾರು ಹೆಣ್ಮಕ್ಳನ್ನ ಡಬಲ್ ಸೀಟ್ ಹೊಡಿಯಲ್ಲ, ಡಬಲ್ ಸೀಟ್ ಕುದಿಸ್ಕೊಂಡು ನಾನು ಗ್ರಾಮಗಳಿಗೆ ಹೋಗ್ಬಿಟ್ರೆ ಬಹಳ ಆಶ್ಚರ್ಯದಿಂದ ನೋಡ್ತಾ ಇದ್ರು. ಬಸ್ಗಳು ರೇರ್ ಆಗಿರ್ತಾ ಇದ್ವು. ಆ ಬಸ್ಗಳಿಗೆ ಸಾಯಂಕಾಲ ಹೋಗೋ ಬಸ್ಗೆ ಮಕ್ಕಂ ಬಸ್ ಅಂತ ಹೇಳಿ ಹೇಳ್ತಾ ಇದ್ರು. ಅಂದ್ರೆ ಆ ಬಸ್ ಅಲ್ಲೇ ಮಲಗ್ತಾ ಇತ್ತು, ಮುಂಜಾನೆ ಬರ್ತಾ ಇತ್ತು. ಹಾಗಾಗಿ ಕನಿಷ್ಠ 30-40, ಕನಿಷ್ಠ ಏನಿಲ್ಲ ಅಂದ್ರೆ 25 ಕಿಲೋಮೀಟರ್ ವರೆಗೂ ಸೈಕಲ್ ಹೊಡಿತಾ ಇದೆ. 25 ಕಿಲೋಮೀಟರ್ ವರೆಗೂ ಸೈಕಲ್ ತುಳಿದು ಡಬಲ್ ಅದಾದ ನಂತರ ಒಂದು TVS ಶಾಂಪ್ ನನಗೆ ಸಿಕ್ಕಿತ್ತು. ಅದು ಯಾರಿಂದ ನಮ್ಮ ಜಂಗಮ್ ಜನಗಳು ಮಧ್ಯದಲ್ಲಿ ಸೇವೆ ಮಾಡ್ತಿದ್ರಲ್ಲ, ಅವ್ರು ಭಿಕ್ಷೆ ಬೇಡೋದನ್ನ ಬಿಟ್ಬಿಟ್ರು, ವ್ಯಾಪಾರ ಮಾಡಕ್ಕೆ ಪ್ರಾರಂಭ ಮಾಡಿದ್ರು. ವ್ಯಾಪಾರ ಮಾಡಕ್ಕಂತೇಳಿ ಒಬ್ಬ ಸಹೋದರನು ಆ ಬಂಡಿ ಹೊಂದ್ಕೊಂಡು ಆ TVS ಶಾಂಪ್ ಪೈಡಲ್ ಹೊಡೆದ್ರೆ ಸ್ಟಾರ್ಟ್ ಆಗ್ತಿತ್ತು. ಅದನ್ನ ಬ್ರದರ್ ನನಗೆ ಕೊಟ್ಟು ತಾನು ಸೈಕಲ್ ಮೇಲೆ ಯಥ ಪ್ರಕಾರ ವ್ಯಾಪಾರ ಮಾಡಕ್ಕೆ ಕಾವಡಿ ಕಟ್ಟಿ ಮಾಡಕ್ ಇದ್ ಮಾಡಿದ. ಅದು ಯಾಕೆ ಕೊಟ್ರು ಅಂತಂದ್ರೆ, ನಾನು ಒಂದಿನ ಒಂದು ವಿಲೇಜ್ಗೆ ಹೋಗಿ ಬರುವ ಸಂದರ್ಭದಲ್ಲಿ ನಮ್ಮ ಮಿಸಸ್ ಅವರು ಸೆರಗು ಸಿಗಿಬಿತ್ತು ಆ ಚೈನ್ ನಲ್ಲಿ, ಸೈಕಲ್ ನಲ್ಲಿ. ಅದೆಲ್ಲ ಸೀರೆ ಹರಿದೋಯ್ತು. ಆ ಬ್ರದರ್ ಅದನ್ನ ನೋಡಿದ್ರು. ಅದಾದ್ಮೇಲೆ ಅದೇ ಗುಂಪಿನಲ್ಲಿ ಇನ್ನೊಬ್ಬ ಬ್ರದರ್ ಇದ್ದ, ಹೀರೋ ಪಾಯಿಂಟರ್ ಅಂತ ಹೇಳಿ ಒಂದು ಬಂಡಿ ತಾನು ಹೊಸದಾಗಿ ತಗೊಂಡಿದ್ದ ತನಗೋಸ್ಕರ. ಆ ಬ್ರದರ್ ಏನ್ ಮಾಡಿದ, ಅದು ನನ್ ಕೊಡು, ಇದು ನಿಂತು 4 ಸ್ಟ್ರೋಕ್ ಬಂಡಿ, ಅದು ಇದು ನೀನ್ ತಗೋ ಅಂತ ಹೇಳ್ಕೊಟ್ಬಿಟ್ಟ. ಈ ತರವಾಗಿ ದೇವರು ಕಾರ್ಯ ಮಾಡಿದ. ಅವಾಗಿನಿಂದ ಬೈಕ್ ಮೇಲೆ ಸೇವೆ ಮಾಡಕ್ಕೆ ಪ್ರಾರಂಭ ಮಾಡಿದ್ವಿ. ಸೇವೆಯಲ್ಲಿ ಪಾಸ್ಟರ್ ನೀವು ಸುಮಾರು ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದೀರಿ. ಸೇವೆಯಲ್ಲಿ ದೇವರು ನಿಮ್ಮ ಮುಖಾಂತರ, ಅಂದ್ರೆ ಅದ್ಭುತವನ್ನ ದೇವರೇ ಮಾಡೋದು. ಸೊ ದೇವ್ರು ನಿಮ್ಮ ಮುಖಾಂತರ ಮಾಡಿದಂತ ಕೆಲವು ಅದ್ಭುತಗಳು ಯಾವ್ದಾದ್ರು ನಿಮಗೆ, ಅಂದ್ರೆ ಇಂಥ ಅದ್ಭುತಗಳು ದೇವರು ಆ ಸಮಯದಲ್ಲಿ, ಈ ದೇವ್ರು ಇಂಥ ಅದ್ಭುತಗಳನ್ನ ಮಾಡಿದ ಇಂತಿಂತವ್ರಿಗಂತ ಏನಾದ್ರು ಕೆಲವು ಹೇಳಲಿಕ್ಕೆ ಸಾಧ್ಯನಾ? ತುಂಬಾ ಇವೆ, ಭಯಂಕರ ಇವೆ. ಮೊನ್ನೆ ಒಬ್ಬ ಇಲ್ಲಿ ಪಕ್ಕದ ಗ್ರಾಮದಿಂದ ತುಂಬಾ ಇವೆ, ಜನಗಳನ್ನ ಹಾಸಿಗೆಗಳಲ್ಲಿ ಹಾಕೊಂಡು ಬಂದಾರೆ. ಅಂತ ಕೇಸ್ಗಳಿದ್ದಾವೆ. ದೇವ್ರಿಗೆ ಸ್ತೋತ್ರ ಆಗ್ಲಿ, ದೇವ್ರಿಗೆ ಸ್ತೋತ್ರ. ಇಲ್ಲ, ಖಂಡಿತ ಅದ್ಭುತವನ್ನ ಮಾಡೋದು ಮನುಷ್ಯನಿಂದ ಸಾಧ್ಯ ಇಲ್ಲ, ಆದ್ರೆ ದೇವರೇ ಖಂಡಿತವಾಗಿ ಅದ್ಭುತ ಮಾಡೋದು. ಅದ್ಭುತ ಮಾಡುವುದಕ್ಕಾಗಿ ತನ್ನ ಸೇವಕನನ್ನ ಒಂದು ಪಾತ್ರೆಯ ರೀತಿಯಲ್ಲಿ ದೇವರು ಉಪಯೋಗ ಮಾಡ್ತಾನೆ. ಸೊ ಅಂದ್ರೆ ನಮ್ಮ ಒಂದು ಬೈಕ್ ಏನಂದ್ರೆ, ನಾವು ಕೇಳಲ್ಪಟ್ಟಿದ್ದೇವೆ ನಿಮ್ಮ ಸೇವೆಯಲ್ಲಿ ದೇವರು ಅನೇಕ ಅದ್ಭುತಗಳನ್ನ ಮಾಡಿದ್ದಾನಂತೇಳಿ. ಸೊ ನಿಮಗೆ ನೆನಪಿರುವಂತ ಯಾವ್ದಾದ್ರು ಅದ್ಭುತಗಳು, ಅಂದ್ರೆ ಯಾರಿಗಾದ್ರೂ ಅಥವಾ ಅವ್ರ ರೋಗ ವಾಸಿ ಆಗಿರೋದು, ದೆವ್ವಗಳು ಬಿಟ್ಟೋಗಿರೋದು,
ಮತ್ತೆ ಈ ತರ ಯಾವ್ದಾದ್ರು ನಿಮ್ ನೆನ್ಪಿನಲ್ಲಿ ಉಳಿದಿರುವಂತದ್ದು ಯಾವ್ದಾದ್ರು? ಹಂಗೆ ತುಂಬಾ ವಿಷಯಗಳಿವೆ. ಹೌದೌದು. ಬಟ್ ನನಗೆ ಹೆಚ್ಚು ಚಿಂತೆ ಇರುವಂತದ್ದು ಯಾವುದು ಅಂತಂದ್ರೆ, ಹಾ ಪಾಸ್. ನನಗೆ ವಾಕ್ಯ ಉಪದೇಶ ಇಲ್ಲಿ ಸ್ಥಾಪನೆ ಆಗ್ಬೇಕು ಅನ್ನುವಂತ ಒಂದು ಚಿಂತೆ ಇದೆ. ಹಾಗೆ ತುಂಬಾ ಅದ್ಭುತಗಳು, ಹಾಗೆ ಹಾಸಿಗೆಗಳಲ್ಲಿ ನಾಲ್ಕು ಮೂಲ ಹಿಡ್ಕೊಂಡು ಬಂದಿದ್ದಾರೆ ಇಲ್ಲಿ ಬಂದಿದ್ದಾರೆ. ಈಗ ಅಂತ ಈಗ ಸಾಯ್ತಾರೆ ಅನ್ನುವಂತ ಪೇಷಂಟ್ಗಳನ್ನ ತಿಂದ ಇವಾಗ ಇದ್ದಾರೆ, ಅವ್ರು ಬದುಕಿದ್ದಾರೆ, ಪಟ್ಟಣಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ, ಬ್ಯಾಂಗ್ಳೂರ್ಗೆ ಹೋಗಿ ಇರ್ತಾರೆ, ಕೆಲವರೆಲ್ಲ ಇರ್ತಾರೆ. ಜಸ್ಟ್ ಮೊನ್ನೆ ಕೆಲವು ತಿಂಗಳು ಮೊದಲು ಪಕ್ಕದಲ್ಲಿ ಒಂದು ವಿಲೇಜ್ ಇದೆ, ನಮ್ ಸಭೆಯಲ್ಲಿ ಒಬ್ಬ ಬ್ರದರ್ ಸುವಾರ್ತೆ ಹೇಳ್ಕೊಂಡು ಒಬ್ಬ ಗೌಡನ ತಂದ. ಆ ಗೌಡದು ಶುಗರ್, ಹೈ ಲೆವೆಲ್ ಶುಗರ್, ಭಯಂಕರ ಶುಗರ್ ಆಗಿತ್ತು. ಅವರು ಕನಿಷ್ಠ ಒಂದು 3-4 ತಿಂಗಳಲ್ಲಿ 7 ಲಕ್ಷ ಖರ್ಚು ಮಾಡ್ಕೊಂಡಾರೆ. 7 ಲಕ್ಷ ಖರ್ಚು ಮಾಡ್ಕೊಂಡು ಬಂದಾಗ ಪ್ರಾರ್ಥನೆ ಮಾಡಿದೀವಿ. ಅನೇಕ ಶುಗರ್ ಪೇಷಂಟ್ಗಳು ಬರ್ತಾರೆ, ಅವರಿಗೆ ಸ್ವಸ್ಥ ಆಗಿಲ್ಲ. ಆದ್ರೆ ಆ ಗೌಡನ ದೇವ್ರು ಯಾಕೆ ಸ್ವಸ್ಥ ಮಾಡಿದಾರೆ ಗೊತ್ತಿಲ್ಲ. ಬಟ್ ಅಷ್ಟು ಭಯಂಕರವಾಗಿ ಆ ಶುಗರ್ ಇರ್ತಕ್ಕಂಥ ವ್ಯಕ್ತಿಯನ್ನ ಮುಟ್ಟಿ ಸಂಪೂರ್ಣ ಇವತ್ತಿಗೂ ಸ್ವಸ್ಥ ಆಗಿ ಬರ್ತಾ ಇರ್ತಾನೆ, ಸಭೆಗೆ ಬರ್ತಾ ಇರ್ತಾನೆ. ಅಂತವೆಲ್ಲ ಲೆಕ್ಕ ಇಟ್ಟಿಲ್ಲ. ನಿರಂತರವಾಗಿ ಅದ್ಭುತಗಳು ನಡೀತಾನೆ. ಖಂಡಿತ ಸೇವೆಯಲ್ಲಿ ದೇವರು ಅದ್ಭುತ, ಅದು ಪ್ರತಿ ನಿರಂತರ ನೀವ್ ಹೇಳ್ದಂಗೆ ಅದ್ಭುತಗಳು ನಿರಂತರ ಜನಗಳು ಆತನ ಹತ್ರ ವಿಶ್ವಾಸ ಇಟ್ಟು ಬರುವಾಗ ದೇವರು ಅವರ ಅಗತ್ಯತೆಗಳ ಅವರ ಇದು ನಂಬಿಕೆ ತಕ್ಕಂತೆ ಅವ್ರ ಅಗತ್ಯತೆಗಳನ್ನ ದೇವ್ರು ಪೂರೈಸ್ತಾ ಅದ್ಭುತ ಮಾಡ್ತಾ ಹೋಗ್ತಿರ್ತಾನೆ. ಅದು ಖಂಡಿತ ಪಾಸ್ಟರ್. ಸೊ ಟೋಟಲ್ ನಿಮ್ದು ಈಗ ಸೇವೆ ಅನುಭವ ಎಷ್ಟು ವರ್ಷ ಪಾಸ್ಟರ್ ಇಲ್ಲಿವರೆಗೂ? ಇಲ್ಲಿ ನನಗೆ ಇವಾಗ 25 ವರ್ಷ. 25 ವರ್ಷ ಸೇವೆ ಅನುಭವ. 25 ವರ್ಷ ಸೇವೆ ಅನುಭವ. ಇದಕ್ಕಿಂತ ಬಾಂಬೆನಲ್ಲಿ ಒಂದು 4 ವರ್ಷ. ಅಂದ್ರೆ 98ರಿಂದ ನಾನು ಯಾವಾಗ ರಕ್ಷಿಸಲ್ಪಟ್ಟಿನೋ, 91 1991 ನಾನು ರಕ್ಷಿಸಲ್ಪಟ್ಟಿನೋ ಆವಾಗಿನಿಂದ ಸೇವೆ ಪ್ರಾರಂಭ. ಸುವಾರ್ತಿಕನಾಗಿ ಲೋಕಲ್ ಟ್ರೈನ್ ನಲ್ಲಿ ಟ್ರ್ಯಾಕ್ಟ್ ಹಂಚಿ, ಎಷ್ಟೋ ಸಲ ಕೆಲವು ಸಲ ಶಿವಸೇನಾದವರು ಅಂದ್ರೆ ಮರಾಠ ಜನಗಳು ಟ್ರೈನ್ ನಿಂದ ನನ್ನ ಎತ್ತಿ ಹಾಕಕ್ಕೆ ನೋಡಾರೆ. ಎತ್ತಿ ಹಾಕಿ ದೇವ್ರ ಕೃಪೆಯಿಂದ ಅಂತವೇನ್ ಜರುಗಿಲ್ಲ, ಅಂತವೆಲ್ಲ ಆಗ್ಬಿಟ್ಟವೆ. ಇಲ್ಲಿಗೆ ಬಂದ್ಮೇಲೆನು ಕೆಲವು ವಿಷಯಗಳು ಎಲ್ಲ ನಡೆದವೆ. ದೇವ್ರು ಎಲ್ಲದ್ರೊಳಗಿಂದ ಕಾಪಾಡಿದ್ದಾನೆ, ಕೃಪೆಯಿಂದ ಇಟ್ಟಿದ್ದಾನೆ. ಅಂದ್ರೆ ಆ ಇವಾಂಜಲಿಸ್ಟ್ ಆಗಿ ನೀವು ಸೇವೆ ಮಾಡುವ ಕಾಲಘಟ್ಟದಿಂದ ಇಲ್ಲಿವರೆಗೂ ಸುಮಾರು ಒಂದು 30 ವರ್ಷದ ಮೇಲೆ ಆಗಿರ್ಬೋದಾ? ಆಗಿದೆ, 30 ವರ್ಷದ ಮೇಲೆ. ಸೊ ಈ 30 ವರ್ಷದ ಸೇವೆ ಅನುಭವದಲ್ಲಿ ಪಾಸ್ಟರ್, ಕೊನೆಯದಾಗಿ ಈಗಿನ ಜನರೇಷನ್ ಒಂದು ಸೇವಕರಿಗೆ, ಈಗ ಬರುವಂತ ಹೊಸ ಪೀಳಿಗೆಗೆ, ಮುಂದೆ ಬರುವಂತ ಜನರೇಷನ್ ಸೇವಕರಿಗೆ ನಿಮ್ಮ ಒಂದು ಅನುಭವದಲ್ಲಿ 1-2 ಮಾತನ್ನ ಏನ್ ಹೇಳಿಕ್ ಬಯಸ್ತೀರಿ ನೀವು? ಸೇವೆ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ನಮ್ಮ ಕನ್ನಡ ಜನಗಳು ಸೇವೆ ಮಾಡ್ತಾ ಇದ್ದಾರೆ. ಸೇವೆ ಮಾಡ್ಬೇಕು. ನಂಬಿದಂತ ಪ್ರತಿ ವಿಶ್ವಾಸಿ ಕರ್ತನನ್ನ ಸೇವಿಸ್ಬೇಕು, ಸೇವೆ ಮಾಡ್ಬೇಕು, ಆತನನ್ನ ಸೇವೆ ಮಾಡ್ಬೇಕು. ಬಟ್ ವಿಶೇಷವಾಗಿ ಸೇವೆಗೆ ಕರೆಯಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ತಮ್ಮನ್ನ ಕ್ರಿಸ್ತನಲ್ಲಿ ಗುರುತಿಸಿಕೊಳ್ಬೇಕು, ತಮ್ಮ ಕರೆಯನ್ನ ಗುರುತಿಸಿಕೊಳ್ಬೇಕು. ಯಾಕೆ ಈ ವಿಷಯ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಕರೆ ಗುರುತಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಯಾರಿಂದ ಯಾವ ತೊಂದರೆ ಆಗಲ್ಲ. ದೇವರಿಗೆ ಮಹಿಮೆ ಆಗ್ತದೆ, ದೇವರಿಗೆ ಮಹಿಮೆ. ಪೇತ್ರನ ಹೇಳ್ತಾನೆ ತನ್ನ ಪತ್ರಿಕೆಯಲ್ಲಿ ಏನೋ ಹೇಳ್ತಾನೆ, ದೇವರು ನಿಮ್ಮನ್ನ ಕರೆದದ್ದನ್ನ ಆದುಕೊಂಡದ್ದನ್ನ ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ ಅಂತಂದೆ. ಅದಕ್ಕೆ ದೇವರ ಕರೆ ಏನಿದೆ, ಆ ಕರೆಯನ್ನ ಸರಿಯಾದ ರೀತಿಯಿಂದ ಅರ್ಥ ಮಾಡಿಕೊಂಡು ಅದನ್ನ ದೃಢಪಡಿಸಿಕೊಳ್ಬೇಕು. ಸೇವೆ ಮಾಡುವಾಗ ಅನೇಕ ಜನಗಳನ್ನ ನಾವು ಸಂತೈಸುವುದಕ್ಕೆ, ಸಮಾಧಾನ ಪಡಿಸುವುದಕ್ಕೆ, ರಕ್ಷಿಸುವುದಕ್ಕೆ, ದೇವರ ರಾಜ್ಯ ಕಟ್ಟುವುದಕ್ಕೆ, ಸೇವೆ ಮಾಡಕ್ಕೆ ನಾವು ಬರ್ತೀವಿ. ಅಂದ್ರೆ ನಾನು ಹೇಳೋ ಅರ್ಥ ಏನು ಅಂತಂದ್ರೆ, ದೇವರ ರಾಜ್ಯದಲ್ಲಿ ರಾಜ್ಯ ಕಟ್ಟೋದ್ರಲ್ಲಿ, ಕಟ್ಟಕ್ಕೆ ಬಂದಿರೋರಲ್ಲಿ ದೇವರು ಉಪಯೋಗ ಮಾಡುವಂತ ವ್ಯಕ್ತಿಗಳಿಗೆ ನಮ್ಮಿಂದ ಯಾವ ತೊಂದರೆಗಳು ಉಂಟಾಗಬಾರದು. ಅದಕ್ಕೆ ಕರೆಯನ್ನ ದೃಢಪಡಿಸಿಕೊಂಡು ನಾವು ಸೇವೆ ಮಾಡಿದ್ರೆ ಚೆನ್ನಾಗಿರ್ತದೆ. ಮತ್ತೆ ಮುಖ್ಯವಾಗಿ ನಮ್ಮ ಕರ್ನಾಟಕ ಪ್ರಿಯ ಜನರಿಗೆ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಏನಂತ ಹೇಳ್ಬಿಟ್ಟು, ಬಿಬ್ಲಿಕಲ್ ಸ್ಟೈಲ್ ನಲ್ಲಿ ಸೇವೆ ಮಾಡಿದ್ರೆ ಚೆನ್ನಾಗಿರ್ತದೆ. ಯಾರಿಗೆ ಸೇವೆಗೆ ಕರೆ ಇರ್ತದೋ ಬಿಬ್ಲಿಕಲ್ ಸ್ಟೈಲ್ ನಲ್ಲಿ, ಪವಿತ್ರ ಆತ್ಮನಿಂದ ಕಳಿಸಲ್ಪಟ್ಟು, ಹಸ್ತಕ್ಷೇಪ ಮಾಡಿ ಕಳಿಸಲ್ಪಟ್ಟು, ವಾಕ್ಯ ಕಲಿತು, ಒಬ್ಬ ಸೇವಕರ ಅಧೀನದಲ್ಲಿದ್ದು,
ಸೊ ಮಾದರಿ ಆಗಕ್ಕೆ ಕೇಳ್ತಾರೆ. ವಿಶ್ವಾಸಿಯಾಗಿ ಸರಿಯಾದ ರೀತಿಯಿಂದ ಮಾದರಿಯಲ್ಲಿ ಇರುವಂತ ಒಬ್ಬ ವ್ಯಕ್ತಿಗೆ ಸೇವೆಗೆ ಕರೆ ಇರುವಾಗ ಸೇವೆಯ ಮಾದರಿ ಸಹ ಜೀವಿತದಲ್ಲಿ ಇಷ್ಟಪಡ್ತಾನೆ. ಈ ವಿಷಯವಾಗಿ ಹೇಳಕ್ಕೆ ನನ್ನ ಹತ್ರ ಬಹಳ ಇನ್ಫಾರ್ಮೇಶನ್ ಇದೆ, ದೇವರಿಗೆ ಸ್ತೋತ್ರವಾಗ್ಲಿ. ಆದ್ರೆ ಅದನ್ನ ಕಾಪಾಡಿಕೋಬೇಕು. ನಾನು ಇದನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ, ಒಂದು ಪ್ರೀತಿ ಸಹವಾಸಕ್ಕಾಗಿ ಚೆನ್ನಾಗಿರ್ತದೆ, ಒಂದು ನಮ್ಮ ಐಕ್ಯತೆಗಾಗಿ ಚೆನ್ನಾಗಿರ್ತದೆ. ದೇವರ ರಾಜ್ಯ ಕಟ್ಟುವುದಕ್ಕಾಗಿ ನಮಗೆ ಹಲವಾರು ದುಃಖಗಳು, ಬಡತನಗಳು, ವಿರೋಧತ್ವಗಳು ಕಾಡಿದರೂ ಸಹ, ಪೀಡಿಸಿದರೂ ಸಹ, ಅನೇಕ ಏನಂತೀರ ಅದು ಪರ್ಸಿಕ್ಯೂಷನ್ ನಮ್ಗೆ ಇದ್ದಾಗ್ಯೂ ನಮ್ಗೆ ಏನಾಗ್ತದೆ ಅಂತಂದ್ರೆ, ಅದರಲ್ಲಿ ನಾವು ಉಲ್ಲಾಸವಾಗಿ ಬಹಳ ಧೈರ್ಯವಾಗಿ ಮುಂದೆ ಸಾಗಕ್ಕೆ ಆಗ್ತದೆ. ಆ ತರವಾಗಿ ಆಗ್ತದೆ. ತುಂಬಾ ಸಂತೋಷ ಪಾಸ್ಟರ್, ಇವತ್ತು ನಮ್ಮ ಮಧ್ಯದಲ್ಲಿ ನಿಮ್ಮ ಅನೇಕ ಅನುಭವಗಳನ್ನು ಹಂಚ್ಕೊಂಡ್ರಿ. ನಿಜವಾಗ್ಲೂ ನಮಗೆ ಗೊತ್ತಿರಲಿಲ್ಲ ನಿಮ್ಮ ಒಂದು ಸಾಕ್ಷಿ ಸಂಪೂರ್ಣವಾಗಿ. ಸ್ವಲ್ಪ ಅಲ್ಲಲ್ಲಿ ಕೇಳಲ್ಪಟ್ಟಿದ್ವಿ, ಆದರೆ ಇವತ್ತು ನಿಮ್ಮ ಸಾಕ್ಷಿಯನ್ನ ಸಂಪೂರ್ಣವಾಗಿ ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ತೇವೆ. ಮತ್ತು ವೀಕ್ಷಕರೇ, ಇವತ್ತು ನಾವು ರವಿ ರೆಡ್ಡಿ ಅಯ್ಯನವರ ಸಾಕ್ಷಿಯನ್ನು ನಾವು ಕೇಳಿದ್ವಿ. ಕೇಳಿದ್ರಲ್ಲ ನೀವೇ, ಎಂಥ ಅದ್ಭುತವಾದ ಸಾಕ್ಷಿ. ಅವರ ಅಪ್ಪ ಮತ್ತು ಅವರ ತಾತನ ಕಾಲಘಟ್ಟದಿಂದಲೂ ಅವರು ಕ್ರೈಸ್ತವರಾಗಿದ್ದಾಗೂ ಸಹ ಆ ನಿಜವಾದ ಆ ಪ್ರೀತಿ, ಆ ಸತ್ಯದ ಆಳ, ಆತ್ಮಿಕತೆಯ ಅನುಭವ ಇಲ್ಲದಿರುವಾಗ ಒಂದು ದಿವಸ ದೇವರಿಗೆ ಅವರು ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಯೌವನಸ್ಥರ ಮಧ್ಯದಲ್ಲಿ ಸೇವೆ ಮಾಡ್ತಾ ಬಂದು, ಮತ್ತು ಕುಟುಂಬದಿಂದಲೇ ವಿರೋಧ ವ್ಯಕ್ತವಾದಾಗ ಕರ್ತನ ಸೇವೆಗಾಗಿ ವೈರಾಗ್ಯವಾಗಿ ನಿಂತು ಸತ್ಯವನ್ನ ಸಾರಬೇಕೆಂಬ ಆ ಒಂದು ಭಾರದಿಂದ ಎಷ್ಟೇ ಹೋರಾಟಗಳು ಬಂದರೂ ಕೂಡ ಅವರು ಅದರಲ್ಲಿ ನಿಂತು ಅವರು ಸೇವೆ ಮಾಡಿ ಇವತ್ತು ದೊಡ್ಡ ಆಲಯವನ್ನ ದೇವರ ಕೃಪೆಯಿಂದ ಅವರು ಕಟ್ಟಿದ್ದಾರೆ. ಮಾತ್ರವಲ್ಲ, ಅವ್ರ ಮುಖಾಂತರ ಅನೇಕ ಜನರು ಆ ಒಂದು ಆತ್ಮಿಕತೆಯಲ್ಲಿ ಬೆಳೆಯುವುದಕ್ಕೂ ಮತ್ತು ಅನೇಕ ಜನರು ಸೇವಕರಾಗುವುದಕ್ಕೂ ಕೂಡ ದೇವರು ಕೃಪೆಯನ್ನು ಕೊಟ್ಟು ಅವ್ರನ್ನ ಬಲವಾದ ರೀತಿಯಲ್ಲಿ ಉಪಯೋಗ ಮಾಡಿದ್ದಾನೆ. ಮಾತ್ರವಲ್ಲ, ಅವರಿಗಿರುವಂಥ 3 ಜನ ಮಕ್ಕಳನ್ನು ಕೂಡ ಅದ್ಭುತವಾದ ಒಂದು ಭಯಭಕ್ತಿಯಲ್ಲಿ ಕೂಡ ಬೆಳೆಸುವುದಕ್ಕೂ ಕೂಡ ದೇವರವರಿಗೆ ಮಹಾಕೃಪೆಯನ್ನು ಕೊಟ್ಟು ಈ ಯಾದಗಿರಿ ಪ್ರಾಂತ ಸುತ್ತಮುತ್ತಲು ಕರ್ತನ ಸೇವೆಯಲ್ಲಿ ಆಗಿನ ಕಾಲಘಟ್ಟದಲ್ಲಿ ಅವರು ಸೈಕಲ್ ಮೇಲೆ ಡಬಲ್ ಹೋಗಿ, ಅಂದರೆ ಸೈಕಲ್ ಮೇಲೆ ಹೋಗಿ ಸುಮಾರು ಕಿಲೋಮೀಟರ್ಗಳ ಕಾಲ ಅವರು ಸುಮಾರು ಕಿಲೋಮೀಟರ್ ದೂರ ಅವರು ಹೋಗಿ ಸೈಕಲನ್ನು ತುಳಿತಾ ಹೋಗಿ ಅವರು ಸೇವೆ ಮಾಡಿ ಇವತ್ತು ಇಷ್ಟು ದೊಡ್ಡ ಆಲಯವನ್ನು ಕಟ್ಟುವುದಕ್ಕೆ ದೇವರವರಿಗೆ ಕೃಪೆ ಕೊಟ್ಟು ಮತ್ತು ಅನೇಕ ಜನಾಂಗಗಳಿಗೆ ಆಶೀರ್ವಾದವಾಗಿ ದೇವರವ್ರನ್ನ ಮಾರ್ಪಡಿಸಿದ್ದಾರೆ. ಸೊ ಈ ಸಾಕ್ಷಿಯಿಂದ ನಿಜವಾಗ್ಲೂ ನಮಗೆ ಕೂಡ ಬಹಳ ಸಂತೋಷವಾಯಿತು. ದೇವರ ಒಂದು ಕರುವಿಕೆ ಇದ್ದಾಗ ಅವ್ರನ್ನ ಇದರಿಂದ ಅಯ್ಯನವರ ಸಾಕ್ಷಿ ಕೇಳಿ ನಮಗೊಂದು ವಿಷಯ ಅರ್ಥ ಆಯಿತು. ಯಾರ ಮೇಲೆ ದೇವರ ದೃಷ್ಟಿ ಇದೆಯೋ, ಯಾರ ಮೇಲೆ ದೇವರ ಒಂದು ದೃಷ್ಟಿಕೋನ ಇದೆಯೋ, ಕರುವಿಕೆ ಇದೆಯೋ, ಅವ್ರನ್ನ ದೇವರ ಒಂದು ಹಸ್ತ ಹಿಂಬಾಲಿಸ್ತಾನೇ ಇರ್ತತೆ. ಕೊನೆಯದಾಗಿ ಬಿಟ್ಬಿಡೋದಿಲ್ಲ. ಖಂಡಿತವಾಗಿ ಆತನ ಸಂಕಲ್ಪದ ಅನುಸಾರವಾಗಿ ಅವ್ರನ್ನ ಹಿಡಿದು ತಂದು ತನ್ನ ಸಂಕಲ್ಪವನ್ನು ದೇವರು ನೆರವೇರಿಸ್ತಾನೆ ಎಂಬುದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೆ ಮುಂದಿನ ಸಂತತಿಗೆ ಅಯ್ಯನವ್ರು ಹೇಳಿದ್ದು ತುಂಬಾ ಅದ್ಭುತವಾದ ಮಾತನ್ನು ಹೇಳಿದ್ರು. ಕರುವಿಕೆಯನ್ನು ದೃಢಪಡಿಸಿಕೊಂಡು ವಾಕ್ಯದ ಅನುಸಾರವಾಗಿ ಸೇವೆ ಮಾಡುವುದಾದ್ರೆ ಖಂಡಿತವಾಗಿ ದೇವರ ನಾಮ ಮಹಿಮೆ ಆಗ್ತದೆ ಎಂಬುದಾಗಿ ಅಯ್ಯನವರು ಅದ್ಭುತವಾದ ಒಂದು ವಚನವನ್ನು ನಮ್ಮ ಮಧ್ಯದಲ್ಲಿ ಹಂಚಿಕೊಂಡ್ರು. ಪಾಸ್ಟರ್, ನಿಮಗೆ ತುಂಬಾ ಧನ್ಯವಾದಗಳು. ಕ್ರಿಸ್ತನ ಸಾಕ್ಷಿಗಳು ಎಂಬ ಈ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಅನುಭವವನ್ನ, ನಿಮ್ಮ ಸಾಕ್ಷಿ, ಅದ್ಭುತವಾದ ನಿಮ್ಮ ಸಾಕ್ಷಿಯನ್ನ ಹಂಚಿಕೊಂಡಿದ್ದಕ್ಕೆ ಬಹಳ ನಾವು ಸಂತೋಷವುಳ್ಳವರಾಗಿದ್ದೇವೆ. ಮತ್ತು ಪ್ರಾರ್ಥಿಸ್ರಿ ನಮ್ಮ ವೀಕ್ಷಕರಿಗೋಸ್ಕರ, ಇದನ್ನು ನೋಡ್ತಿರುವಂತ ವೀಕ್ಷಕರಿಗೋಸ್ಕರ, ಮತ್ತೆ ನಮ್ಮ ಕ್ರಿಸ್ತನ ಸಾಕ್ಷಿಗಳು ಎಂಬ ಈ ಚಾನಲ್ಗೋಸ್ಕರ ಪ್ರಾರ್ಥನೆ ಮಾಡ್ರಿ. ನಮ್ಮ ಉದ್ದೇಶ ಒಂದೇ, ಧರ್ಮೋಪದೇಶ ಕಾಂಡದಲ್ಲಿ ಹೇಳುವ ಪ್ರಕಾರ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿರುವ ಆ ಅದ್ಭುತಗಳನ್ನ, ಆಶೀರ್ವಾದಗಳನ್ನ ಮತ್ತು ನೀವು ಎಷ್ಟು ಮಾತ್ರಕ್ಕೂ ಮರೆಯದೆ ಮುಂದಿನ ಸಂತತಿಗೆ ನೀವು ಅದನ್ನ ತಿಳಿಸುತ್ತಾ ಹೋಗಬೇಕೆಂಬ ವಾಕ್ಯದ ಅನುಸಾರವಾಗಿ ಈ ಮುಂದಿನ ಜನರೇಷನ್ಗೋಸ್ಕರ ಈಗಿನ ಕಾಲದ ಸೇವಕರ ಒಂದು ಅನುಭವಗಳು, ಅವರ ಸಾಕ್ಷಿಗಳನ್ನ ಸೆರೆ ಹಿಡಿದು ಇಡಬೇಕೆಂಬ ಒಂದು ಆಲೋಚನೆ, ದೇವರು ಕೊಟ್ಟ ಒಂದು ಆಲೋಚನೆಯಿಂದ ಈ ಒಂದು ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ. ಸೊ ನೀವು ಪ್ರಾರ್ಥಿಸ್ರಿ ನಮಗೋಸ್ಕರ, ಅಂದ್ರೆ ನಮ್ಮ ಚಾನಲ್ಗೋಸ್ಕರ ಮತ್ತೆ ನಮ್ಮ ವೀಕ್ಷಕರಿಗೋಸ್ಕರ ಪ್ರಾರ್ಥನೆ ಮಾಡಿ ನೀವು ಆಶೀರ್ವದಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ಪ್ರಾರ್ಥನೆ. ಇದೆಲ್ಲ ಚಾನಲ್ ಹೆಸರು ಕ್ರಿಸ್ತನ ಸಾಕ್ಷಿಗಳು. ಓಕೆ, ಪ್ರಾರ್ಥನೆ ಮಾಡೋಣ. ಓಕೆ, ಅದಕ್ಕಿಂತ ಮುಂಚಿತ 2 ಮಾತುಗಳನ್ನ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ.
ಕರ್ನಾಟಕದ ನನ್ನ ಪ್ರಿಯ ಕ್ರೈಸ್ತ ಬಂಧು ಬಾಂಧವರಿಗೆ ನಾನು ಈ ರೀತಿಯಿಂದ ಸಾಕ್ಷಿ ಹೇಳ್ಕೋಬೇಕಂತೇಳಿ ನನಗೆ ಆಲೋಚನೆಗಳು ಬಂದಿರಲಿಲ್ಲ. ಬಟ್ ದೇವರೇ ಒಂದು ಸಂತೋಷ ಅವರ ಮೂಲಕವಾಗಿ, ಕ್ರಿಸ್ತನ ಸಾಕ್ಷಿಗಳನ್ನುವಂಥ ಈ ಚಾನೆಲ್ ಮೂಲಕವಾಗಿ ನಿಮ್ಮ ಮುಂದೆ ಈ ರೀತಿಯಿಂದ ನಾನು ಸಾಕ್ಷಿ ಹಂಚಿಕೊಳ್ಳಿಕ್ಕೆ ದೇವರು ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅಂದ್ರೆ ನಾನು ಹೇಳ್ಕೊಂಡಿರ್ತಕ್ಕಂಥ ಸಾಕ್ಷಿಯಲ್ಲಿ ಒಂದು ವ್ಯತ್ಯಾಸವಾಗಿರ್ತಕ್ಕಂಥ ಕೆಲವು ಪಾಯಿಂಟ್ಗಳನ್ನ ನೀವು ಕೇಳಿದ್ದೀರಿ. ನನ್ನ ಹೃದಯದ ಭಾರ ಏನು ಅಂತಂದ್ರೆ, ಕ್ರೈಸ್ತತ್ವ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಅನೇಕರಿಗೆ ಗೊತ್ತಾಗಿದೆ. ಅನೇಕ ಸ್ಥಳಗಳಲ್ಲಿ ಸುವಾರ್ತೆ ಸಾರಲ್ಪಟ್ಟದೆ. ಸುವಾರ್ತೆ ಸಾರಲ್ಪಟ್ಟಿರುವುದರಿಂದ ಕೆಲಸ ಪೂರ್ಣ ನಡೆಯಲ್ಲ. ಬಟ್ ಸುವಾರ್ತೆಗೆ ಜನಗಳು ಒಪ್ಪಿಸಿಕೊಡ್ಬೇಕು. ಶುಭ ವಾರ್ತೆಗೆ, ಬೋಧನೆಗೆ ಜನಗಳು ಒಪ್ಪಿಸಿಕೊಟ್ಟು ರಕ್ಷಿಸಲ್ಪಡಬೇಕು. ವಾಕ್ಯ ಅನುಸಾರವಾಗಿ ರಕ್ಷಿಸಲ್ಪಡಬೇಕು. ಅಪೊಸ್ತಲರು ಪಟ್ಟಿರ್ತಕ್ಕಂಥ ಪ್ರಯಾಸ ಅದೇ. ಅವರು ಸಭೆಗಳನ್ನ ಸುವಾರ್ತೆ ಸಾರ್ತಾ ಹೋಗ್ತಾ ಇದ್ರು. ಆಮೇಲೆ ಸಭೆಗಳನ್ನ ಸ್ಥಾಪನೆ ಮಾಡ್ತಾ ಇದ್ರು. ಆಮೇಲೆ ಸಭೆಗಳನ್ನ ದೃಢಪಡಿಸ್ತಾ ಇದ್ರು. ಆಮೇಲೆ ಸಭೆಗಳನ್ನ ಕ್ರಮಪಡಿಸ್ತಾ ಇದ್ರು ಅಂತೇಳಿ ಅನೇಕ ವಿಷಯಗಳನ್ನ ನಾವು ನೋಡ್ತೀವಿ. ಕರ್ನಾಟಕದ ಜನಗಳಿಗೆ ಮುಖ್ಯವಾಗಿ ನಿವೇದನೆ ಮಾಡಿಕೊಳ್ಳುವ ವಿಷಯ ಏನು ಅಂತಂದ್ರೆ, ಯಾವುದೋ ಒಂದು ವಿಷಯದಲ್ಲಿ ನಾವು ಉಬ್ಬಿಕೊಂಡು ನಮ್ಮ ಜೀವಿತನ ನಷ್ಟಪಡಿಸಿಕೊಳ್ಳೋದು ಬೇಡ. ಈ ಚಾನೆಲ್ ಮೂಲಕವಾಗಿ ನಿಮಗೆ ಒಳ್ಳೆ ರೀತಿಯಿಂದ ಇವತ್ತು ಸಂದೇಶ ಕೊಡಕ್ಕೆ ದೇವರು ಕೃಪೆ ಮಾಡಿದ್ದಾನೆ. ನನಗೋಸ್ಕರನು ಪ್ರಾರ್ಥನೆ ಮಾಡ್ರಿ. ಸತ್ಯ ಹೇಳೋದ್ರಿಂದ ಇದುವರೆಗೂ ಅನೇಕ ಶತ್ರುತ್ವನ ಅನುಭವಿಸ್ತಾ ಇರ್ತೀವಿ. ಅವರಿಗೆ ತಿಳಿಯಲಾರದೆ ಅನೇಕ ಜನಗಳು ಆ ರೀತಿಯಿಂದ ಕಹಿ ಭಾವನೆ ಇಟ್ಕೊಂಡು ಇರ್ತಾರೆ. ಪರವಾಗಿಲ್ಲ. ಆದ್ರೆ ಸತ್ಯ ಜನಗಳಿಗೆ ಗೊತ್ತಾಗಬೇಕು, ದೇವರಿಗೆ ಮಹಿಮೆ ಆಗ್ಬೇಕು, ನಾನು ಕಡಿಮೆ ಆಗಬೇಕು, ಕರ್ತನು ಹೆಚ್ಚಾಗಬೇಕು ಅನ್ನುವಂಥ ಸ್ನಾನಿಕನಾದ ಯೋಹಾನನ ಒಂದು ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಆಲೋಚನೆ. ಅದಕ್ಕಾಗಿ ನಾವು ಕಡಿಮೆ ಆಗಬೇಕು, ಕರ್ತನು ನಮ್ಮೊಳಗೆ ಹೆಚ್ಚಾಗಬೇಕು, ಅಭಿವೃದ್ಧಿ ಆಗಬೇಕು ಅನ್ನುವಂಥ ಮುಖ್ಯವಾದ ಉದ್ದೇಶದ ಮೂಲಕವಾಗಿ ಪ್ರೈಸ್ ದಿ ಲಾರ್ಡ್ ನಿಮಗೆ ನಾನು ಯೇಸುವಿನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಿಮ್ಮನ್ನು ನೀವು ದೃಢಪಡಿಸ್ಕೊಳ್ರಿ, ದೇವರನ್ನ ಘನಪಡಿಸ್ರಿ, ದೃಢಪಟ್ಟು ಜನಗಳನ್ನ ದೃಢಪಡಿಸೋಕೆ ಪ್ರಯತ್ನ ಮಾಡ್ರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ನೀತಿವಂತನಾಗಿರ್ತಕ್ಕಂಥ ನಮ್ಮ ಪರಲೋಕದ ತಂದೆಯ ದೇವರೇ, ನಿಮಗೆ ನಾವು ಸ್ತೋತ್ರ ಸಲ್ಲಿಸುತ್ತಾ ಇದ್ದೇವೆ. ಪಾಸ್ಟರ್ ಸಂತೋಷ್ ಮೂಲಕವಾಗಿ ಈ ಕ್ರಿಸ್ತನ ಸಾಕ್ಷಿಗಳನ್ನುವಂಥ ಈ ಚಾನಲ್ ನಡೆಸುವುದಕ್ಕೆ ಅವರಿಗೆ ನೀವು ಕೊಟ್ಟಿರ್ತಕ್ಕಂಥ ಭಾರಕ್ಕಾಗಿ ನಾವು ನಿಮಗೆ ಸ್ತೋತ್ರ ಹೇಳುತ್ತಾ ಇದ್ದೇವೆ. ಹೌದು ಕರ್ತನೆ, ನಿಜವಾಗ್ಲೂ ನಾವು ಹಳೆಯ ಒಡಂಬಡಿಕೆ ಕಾಲದಿಂದಲೂ ನೋಡುತ್ತೇವೆ. ಅಪೊಸ್ತಲರು ಕರ್ತನೆ, ಇಸ್ರಾಯೇಲರು ಆ ಯೋರ್ದಾನ್ ಹೊಳೆಯನ್ನ ದಾಟಿ ಅವರು ಹೋಗುವ ಸಂದರ್ಭದಲ್ಲಿ ಗೋತ್ರಕ್ಕೆ ಒಂದರಂತೆ ಅವರು 12 ಗೋತ್ರಗಳಿಗೆ ಅನುಸಾರವಾಗಿ 12 ಕಲ್ಲುಗಳನ್ನ ಆ ನದಿಯ ಆ ಒಂದು ನೀರಿನ ತಳದಿಂದ ಅವರು ತೆಗೆದುಕೊಂಡು ಬಂದು ದಡದಲ್ಲಿ ನೆಟ್ರು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಇಸ್ರಾಯೇಲರು ಈ ಕಲ್ಲುಗಳು ಯಾಕೆ ನೆಡಲ್ಪಟ್ಟವೆ, ಯಾಕೆ ಈ ರೀತಿಯಿಂದ ಕಲ್ಲುಗಳನ್ನು ನಿಲ್ಲಿಸಿದ್ದಾರೆ ಎಂಬುದಾಗಿ ಕೇಳುವ ಸಂದರ್ಭದಲ್ಲಿ ದೇವರು ತಮ್ಮ ಜೀವಿತದಲ್ಲಿ ಮಾಡಿದಂತ ಈ ಅದ್ಭುತಗಳು, ಯೋರ್ದಾನ್ ಹೊಳೆಯನ್ನು ಒಂದು ದಿನ ದಾಟಿಸಿದಂತ ಒಂದು ಸಂದರ್ಭವನ್ನ, ದೇವರವರ ಜೀವಿತದಲ್ಲಿ ಮಾಡಿದಂತ ಆ ಮಹತ್ ಕಾರ್ಯಗಳನ್ನ ಅವರು ಜ್ಞಾಪಕ ಮಾಡಿಕೊಳ್ತಾ ಇದ್ರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಕಾಣುವವರಾಗಿದ್ದೇವೆ. ಕರ್ತನೆ, ಹೌದು, ಇಂಥ ಅನೇಕ ರುಜುಗಳನ್ನು ನೀವು ಮುಂದಿನ ತಲೆಮಾರುಗಳಿಗೆ ನೀವು ಇಡ್ತೀರಿ. ಹೌದು, ನಾವು ನಿಮಗೆ ಸ್ತೋತ್ರ ಹೇಳುತ್ತಾ ಇದ್ದೇವೆ. ನೀವು ನಮ್ಮ ಜೀವಿತದಲ್ಲಿ ಅಲ್ಪರಾದ ನಮ್ಮ ಜೀವಿತವನ್ನು ಸಹ ನೀವು ಮೇಲಕ್ಕೆತ್ತಿ, ಪಾಪದಲ್ಲಿ, ಕುಡುಕತನದಲ್ಲಿ ಕರ್ತನೆ, ಈ ತರ ಪಾಪದ ಅಂಧಕಾರದಲ್ಲಿ ಕರ್ತನೆ ಅಪ್ಪ ನಾವು ಜೀವಿಸುತ್ತಾ ಇರುವ ಸಂದರ್ಭದಲ್ಲಿ ನಮ್ಮನ್ನು ಅದರೊಳಗಿಂದ ಹೊರಗಡೆ ತೆಗೆದು ಇದುವರೆಗೂ ನಿಮ್ಮ ರಾಜ್ಯದಲ್ಲಿ ಜೀವಿಸಲಿಕ್ಕೆ ಆಗುವಂತೆ, ನಿಮಗಾಗಿ ಜೀವಿಸಲು, ನಿಮ್ಮನ್ನು ಘನಪಡಿಸಲು ನೀವು ಕೊಟ್ಟಿರ್ತಕ್ಕಂಥ ಅನೇಕ ಅನುಭವಗಳಿಗಾಗಿ, ಆಶೀರ್ವಾದಗಳಿಗಾಗಿ, ಅನೇಕ ಬಿಡುಗಡೆಗಳಿಗಾಗಿ ಕರ್ತನೆ ನಮ್ಮನ್ನು ನಿಮ್ಮ ರಾಜ್ಯಕ್ಕಾಗಿ ಉಪಯೋಗ ಮಾಡಿದಕ್ಕಾಗಿ ನಾವು ಸ್ತೋತ್ರ ಹೇಳುತ್ತಾ ಇದ್ದೇವೆ. ಮುಖ್ಯವಾಗಿ ಪಾಸ್ಟರ್ ಸಂತೋಷ್ ಮತ್ತೆ ಕ್ರಿಸ್ತನ ಸಾಕ್ಷಿಗಳು ಅನ್ನುವಂಥ ಈ ಚಾನೆಲ್ಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನೆ, ಇವರ ಪ್ರಯತ್ನಗಳು ಕರ್ತನೆ ಅಪ್ಪ ಕರ್ತನೆ ಅದು ಫಲಫಲಿಸಲಿಕ್ಕೆ ಆಗುವಂತೆ ನೀವೇ ಕಾರ್ಯ ಮಾಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಈ ಸೇವೆಯ ಮೂಲಕ ನೀವು ಮಹಿಮೆ ಹೊಂದ್ರಿ, ನಿಮ್ಮನ್ನ ಘನಪಡಿಸಿಕೊಳ್ಳ್ರಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ತುಂಬಾ ಧನ್ಯವಾದಗಳು ಪಾಸ್ಟರ್. ವೀಕ್ಷಕರೇ, ನಿಮಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತು ಹೀಗೆ ಅನೇಕ ಸೇವಕರ ಅಂದರೆ ಸಾಕ್ಷಿಗಳನ್ನು ನಿಮ್ಮ ಮುಂದೆ ನಾವು ತರಲಿಕ್ಕಿದ್ದೇವೆ. ಪ್ರೋತ್ಸಾಹ ಮಾಡ್ರಿ. ಇದರ ಉದ್ದೇಶ ಒಂದೇ, ಮುಂದಿನ ತಲೆಮಾರಿಗಾಗಿ ಅವರ ಸಾಕ್ಷಿ ಅಲ್ಲಿಗೆ ಅವರ ಕಾಲಕ್ಕೆ ಅದು ಮುಗಿದು ಹೋಗದೆ ಮುಂದಿನ ತಲೆಮಾರಿಗೂ ಅವರ ಮಕ್ಕಳು ಮೊಮ್ಮಕ್ಕಳ ಕಾಲಘಟ್ಟಕ್ಕೂ ಅದು ಉಳಿಯಲಿ ಎಂಬ ಉದ್ದೇಶದಿಂದ
ನಾವು ಈ ಸೇವೆಯನ್ನು ಪ್ರಾರಂಭ ಮಾಡಿದ್ದೇವೆ. ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ, ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ ಮತ್ತು ಈ ಸೇವೆಗಾಗಿ ನೀವು ಪ್ರೋತ್ಸಾಹ ಮಾಡಬೇಕೆಂಬುದಾಗಿ ನಾವು ಕೇಳ್ಕೊಳ್ತಾ ಯೇಸುವಿನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇವೆ. ಧನ್ಯವಾದಗಳು. ಉತ್ತಮ ಬಳಕೆಗೆ ನಾನು ಉಪಯೋಗವಾಗಬೇಕು. ನನ್ನನ್ನು ನೋಡುವರೆಲ್ಲ ನಿನ್ನನ್ನೇ ಕಾಣಬೇಕು. ರೂಪಿಸಯ್ಯ ನನ್ನೇಸಯ್ಯ, ರೂಪಿಸಯ್ಯ ನನ್ನೇಸಯ್ಯ. ಮಹಿಮೆಯ ಪಾತ್ರೆಯಾಗಿ ರೂಪಿಸಯ್ಯ, ಮಹಿಮೆಯ ಪಾತ್ರೆಯಾಗಿ ರೂಪಿಸಯ್ಯ. ನನ್ನಯ ಬಾಳನ್ನು ರೂಪಿಸುವಂತ ಕುಂಬಾರನು ನೀನೇ ನನ್ನೇಸಯ್ಯ. ನನ್ನಯ ಬದುಕನ್ನು ಚಿತ್ರಿಸುವಂತ ಕಲೆಗಾರನು ನೀನೇ ಚಿತ್ರಿಸಯ್ಯ.